ಬಾಯಿಗೆ ಮುತ್ಕೊಂಡಿದ್ದೀರಿ ನನ್ನ. ಎಲ್ಲಮ್ಮ ಸ್ವೀಟು? ನನ್ನ ಹತ್ರ ಕಾಸಿಲ್ಲ ಕಣ. ಅದೆಲ್ಲ ನಮಗ್ ಗೊತ್ತಿಲ್ಲ. ನೀನ್ ಪ್ರೈಸ್ ತಗೊಂಡ್ಮೇಲೆ ಯಾರ ಹತ್ರ ಆದ್ರೂ ಸಾಲ ಮಾಡೋದು ಸರಿ. ನಮ್ಗೆಲ್ಲ ಸ್ವೀಟ್ ಕೊಡಿಸ್ಲೇಬೇಕು. ನೀವ್ ಯಾರಾದ್ರೂ ಸಾಲ ಕೊಡಿಸ್ತೀನಿ. ಅಮ್ಮ ಈ ಪರ್ಸ್ ಎಲ್ಲ ನಮ್ಮ ಹತ್ರ ಬೇಡ ಕಣ. ನೀನ್ ತೇರ್ ನುಂಗ ಏನ ಪರ್ಸೆ ನುಂಗವರು ನಡೆಯ ಕಾಲ ಗಂಟೆನಿಗೆ. ಇಲ್ಲೊಂದು ಗ್ರೂಪ್ ಅಲ್ಲೊಂದು ಗ್ರೂಪ್ ಇಷ್ಟೊಂದು ಜನಕ್ಕೂ ನಾನು ಎಲ್ಲಿಂದ ಟಿಫನ್ ಕೊಡಿಸ್ಲಿ? ಲೋ ಗೋಪಾಲ್, ಟಿಫಿನ್ ಕೊಡಿಸ್ತಾರೆ ಹಾಳಾಗೋಗ್ಲಿ ಕಣ. ಎಲ್ಲರಿಗೂ ಒಂದೊಂದು ಬಾಳೆಹಣ್ಣಾದ್ರೂ ಕೊಡ್ಸೋ. ಆಲ್ ರೈಟ್, ತಗೊಳ್ರೆ ಒಂದೊಂದು ಬಾಳೆಹಣ್ಣು. ಆದ್ರೆ ಹಣ್ಣೆಲ್ಲ ತಿಂದು ಸಿಪ್ಪೆ ನನ್ನ ಕೈನಲ್ಲಿ ಕೊಡ್ಬೇಕು. ಯಾಕಪ್ಪ? ನಿಮಗೆಲ್ಲ ಫಸ್ಟ್ ಕ್ಲಾಸ್ ಡ್ರಾಮಾ, ಸಿನಿಮಾ, ಸರ್ಕಸ್ ಎಲ್ಲ ತೋರಿಸ್ತೀವಿ. ಸರಿ. ಯಾಕ್ರಿ ದೇವರು ಕಾಲಿಗೆ ಕಂಡುಕೊಡ್ಬೇಕಾಗಿತ್ತೇನೆ ನಿಮ್ಗೆ? ಬೀದಿಲ್ ಹೋಗೋವಾಗ ಆಕಾಶ ನೋಡ್ಕೊಂಡು ಹೋದ್ರೆ ಮತ್ತಿನ್ನೇನಾಗತ್ತೆ ಹೇಳಿ? ಹೋಗಿ ಹೋಗಿ. ಏನಯ್ಯ ನೋಡ್ಕೊಂಡು ನಡಿಬಾರ್ದನಯ್ಯ? ಕೇಳಿದ್ರೆ 4 ಕಾಳು ಆಗಿ ಹೋಗಿದ್ಯಾ? ಬೆಟ್ಟ ಬಿದ್ದಾಗ ಬಿದ್ದೆಲೆಯ. ಹೋಗು, ಚೆನ್ನಾಗಿ ಕಣ್ ಬಿಟ್ಕೊಂಡು ಹೋಗು. ಯಾಕ ಮಾವ? ಅಯ್ಯಯ್ಯೋ, ಯಾಕ ಮಾವ? ಬಾಳೆಹಣ್ಣಿನ ಸಿಪ್ಪೆ ನಾನೆಲ್ಲ ಹಾಕಿದ್ದು. ಓಹೋ, ಗೊತ್ಕಣೋ, ನಿಂದೆ ಈ ಕೈವಾಡ ಇಲ್ಲ. ಓದೋದ್ ಬರೀ ಅಲ್ಲ ಬಿಟ್ಬಿಟ್ಟು ಬೀದಿ ಬಸ್ಸಲ್ಲಿ ಅಲ್ದಾಡ್ತಾ ಕಂಡ್ಕೊಂಡವ್ರನ್ನೆಲ್ಲ ಚೀಟ ಮಾಡ್ತಾ ಇರೋದು. ಇರ್ಲಿ, ನಿಮ್ ತಾಯಿಗೆ ಹೇಳಿ ನಿಂಗೆ ಸರಿಯಾಗಿ ಮಾಡಿಸ್ತೀನಿ ನಾನು. ಮಾವ ಇನ್ಮೇಲೆ ಹೀಗೆಲ್ಲ ಮಾಡೋದಿಲ್ಲ ಮಾವ. ಅಮ್ಮ 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 ಯಾಕೋ? ಅಮ್ಮ. ಏನಾಯ್ತು? ಯಾಕೋ ಈಗ ಓಡ್ ಬಂದೆ? ಪಾರ್ವತಮ್ಮ, ಓಹೋ, ಇವನ್ ಇಲ್ಲೇ ಇದ್ದಾನು. ಯಾಕಣ್ಣ ಇವತ್ತು ನಮ್ ಗೋಪಿ ಮೇಲೊಂದು ದೂರ ತಾನೆ? ಇಲ್ಲ, ನಿನ್ ಮುದ್ಮಗನ ಮಂಗಳ ಗುಣನ ಹಾಡಿ ಹೊಗಳ್ತಾ ಇದೆ ಊರೆಲ್ಲ. ಯಾಕೆ? ಯಾರಿಗೇನ್ ಮಾಡ್ದ? ಯಾರಿಗೇನು, ನಂಗೆ ಕೊಟ್ಟ ಕೈನ ತಗೋ, ಇದನ್ನ ಹಾಕಿ ಬೀಳ್ಸೋವರೆಗೂ ತಯಾರಾಗಿ ಹೋದ ನಿನ್ ಮಗ. ಅವನ್ ಸಲಿಗೆ ಕೊಟ್ಟು ತಲೆ ಮೇಲೆ ಕೂರಿಸ್ಕೊಂಡ್ರಿ, ಅನುಭವಿಸಿ. ನಿಮ್ಮಿಂದ ತಾನೇ ಅವನು ಜವಾಬ್ದಾರಿ ಇಲ್ದಿದ್ದವನಾಗೋದ? ಬೇಷ್, ಅವನೊಂಥರ ಲಾಗ ಹೊಡೆಸ್ತಾ, ನೀನೊಂಥರ ಪಲ್ಟಿ ಹೊಡೆಸ್ದಿ. ಅಲ್ಲಮ್ಮ, ನಿನ್ ಮಗನಿಗೆ ಜವಾಬ್ದಾರಿ ಕಳಿಸ್ಬೇಡ ಅಂತ ಹೇಳಿದ್ನೆ ನಾನು. ಅವ್ರ ಮನೆ ಚಾಕ್ರಿ ಮಾಡಿ ನೀನ್ ತಂದು ಹಾಕ್ಬಿಡು, ಇವನ್ ತಿಂದು ಹಾಕ್ಬಿಟ್ಟು ಬೀದಿ ಬಸವಣ್ಣಾಗಿ ಅಲಿತಿರ್ಲಿ. ಇವ್ ನಂಗೆ ಶಿಕ್ಷೆಗೆ ಅಂತ ಬೆಟ್ಟ ಹಾಕೊಂಡು ಓಡಾಡ್ತಿರ್ತೀನಿ. ಬೇಷ್, ಪರವಾಗಿಲ್ಲಮ್ಮ, ಪರವಾಗಿಲ್ಲ. ನೀವ್ ಯಾರು ಏನೋ ತೊಂದರೆ ತಗೊಳ್ಬೇಡಿ. ಇವತ್ತಿವನ ತಕ್ಕ ಪಾಠ ಕಲಿಸ್. ಅಯ್ಯಯ್ಯೋ ಮಾವ ಮಾವ ಮಾವ. ತಂಗಿ ಚಿಕ್ಕಪ್ಪಣ್ಣನ ಹೊಡಿಬೇಡಿ, ಬಾರಮ್ಮ ಇಲ್ಲಿ. ನೀನ್ ಸುಮ್ನೆರಣ್ಣ, ಚಿನ್ನ ಸೂಜಿ ಅಂತ ಕಣ್ಚಿಚ್ಕೊಳಕ್ಕಾಗಲ್ಲ ಅಲ್ವಾ? ಅಮ್ಮನ್ ಭಯ ಇದ್ದಿದ್ರೆ ಈಗ ಬೀದಿ ಬಸ ನಡೆಸಿದ್ಯೇನೋ? ತಪ್ಪಾಯ್ತಮ್ಮ, ಇನ್ಮೇಲೆ ಹೀಗೆಲ್ಲ ಮಾಡಲ್ಲಮ್ಮ, ಸರಿಯಾಗಿರ್ತೀನಿ. ನಿನ್ ಚಿಕ್ಕನಿಂದ ಸಾಕಿ ಸಲಹಿ ಇರೋಕ್ ನೆರಳು ಕೊಟ್ಟಿರೋ ಈ ದೇವ್ರಂತ ಈ ನಿಮ್ ಮಾವನ್ನ ಬಾಳೆಹಣ್ಣು ಸಿಪ್ಪೆ ಹಾಕಿ ಉರುಳಿಸಿ. ಅಯ್ಯೋ ಮಾವ ನಡ್ಕಿವಿ. ಅಮ್ಮ ಇನ್ಮೇಲೆ ನಾಳೆಗೂ ಹೀಗೆಲ್ಲ ಮಾಡೋಲ್ಲ ಅಮ್ಮ. ಹಾಗಂತ ನಿಮ್ ಮಾವನ್ ಮುಂದೆ ತಪ್ಪಾಯ್ತು ಅಂತ ಕೇಳ್ಕೊ. ಮಾವ ಹಿಡ್ಕೊ ಕಿವಿನ. 1 2 3 ಬಿಡು ಕೈ. ತಿಳಿದೆ ತಪ್ಪು ಮಾಡ್ಬಿಟ್ಟೆ ಮಾವ, ಇನ್ಮೇಲೆ ಯಾವಾಗಲೂ ಹೀಗೆ ಮಾಡಲ್ಲ, ಕ್ಷಮಿಸ್ಬಿಡು. ನಾನು ಅವತ್ತೇ ಕ್ಷಮಿಸ್ಬಿಟ್ಟಿದ್ದೆ, ಈಗ ನಿಮ್ಮ ಮಗಳಿಗೆ ಕ್ಷಮಿಸ್ತಾ ಇದ್ದೀನಿ. ಇನ್ಮೇಲಾದ್ರೂ ಒಳ್ಳೆಯವನಾಗಿರು, ತಿಳಿತೆ? ತಗೋ, ನಂಗೊಂದ್ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ. ಮಾವಯ್ಯ, ಜೋಪಾನ ನಡ್ಕೊಂಡು ಹೋಗಿ, ಇನ್ನೆಲ್ಲಾದ್ರೂ ಜಾರ್ ಬಿದ್ದಿದ್ ಬಿಟ್ರಿ. ಅಯ್ಯಯ್ಯೋ, ನೋಡಿದ್ಯಾ, ತನ್ ತಪ್ಪು ತನ್ನೇ ಕಾಡುತ್ತೆ ಅನ್ನೋದು ಈಗ್ಲಾದ್ರೂ ಗೊತ್ತಾಯ್ತು? ಗೊತ್ತಾಯ್ತಮ್ಮ, ಗೊತ್ತಾಯ್ತು. ಆಗ ಮಾವನಿಗೆ ದಂಡೆ ಹೊಡೆದೆ, ಈಗ ದೇವ್ರು ನಿನಗೂ ದಂಡೆ ಹೊಡೆದು ಬಿಟ್ಟ. ಇದೇನೋ ಪೆಟ್ಟಿಗೆ? ಅರೆ ವಿಷಯನೇ ಹೇಳದ್ ಮರ್ತು ಬಿಟ್ನಲ್ಲ ನಿನಗೆ. ಇವತ್ತು ಕಾಲೇಜ್ನಲ್ಲಿ ನಾನು ಫಸ್ಟ್ ಪ್ರೈಸ್ ಹೊಡೆದಿದ್ದೀನಿ, ಗೊತ್ತಾ? ಎಲ್ಲಿ ತೋರ್ಸು. ಅಯೋಗ್ಯರನ್ನು ತಂದು ಕೊಲೆ ಮಾಡಿ ಹಣ ಪೊಲೀಸ್ ಸ್ಟೇಷನ್ ಮುಂದೆ ಇಟ್ಟಿದಾರಲ್ಲ, ಎಷ್ಟು ಧೈರ್ಯ ಇರಬೇಕು. ಪೇಪರ್ ಸುದ್ದಿ ಹೇಳ್ತಾ ಇದ್ದೀರೋ? ಹೌದು, ಕೊಲೆ ಮಾಡಿದವ್ ಸಿಗಲಾದ ಪೊಲೀಸ್ನವರು ಒದ್ದಾಡ್ತಾ ಇದಾರಂತೆ. ಏನಿದ್ರೆ ಏನ್ರಿ, ಎಂದನ್ ಕಳ್ಳ ಒಂದ್ ದಿವಸ ಸಿಕ್ಕೇ ಸಿಕ್ಬಿಡ್ತಾನೆ. ಅದು ಹೇಗ್ರಿ ಸಿಗ್ತಾನೆ? ಕೊಲೆ ಆದಾಗಲೇ ಸಿಗ್ತಿದ್ದವನು ಆಮೇಲೆ ನಾನೇ ಕೊಲೆ ಮಾಡಿದೆ ಅಂತ ಕಳ್ಳ ಅವನೇ ಬಂದು ಸಿಕ್ಕಾಕೊಳ್ತಾನೇನೋ? ಪೊಲೀಸ್ನವ್ರೇನ್ ಬಾಳೆಹಣ್ಣು ತಿಂತಾ ಇರ್ತಾರೇನ್ರಿ? ಇಂಥ ಕೊಲೆ ಪಾತಕನ್ನು ಫಾಲೋ ಮಾಡ್ತಾ ಅವ್ರ ಬೆನ್ನ ಹಿಂದೆನೆ ಕಾಯ್ತಾ ಇರ್ತಾರೆ. ಅವನೆಂಥ ಲಕ್ಪತಿನೇ ಆಗಿಲ್ಲ, ಅವ್ನ ಹಿಡಿದೇ ಹಿಡಿತಾರೆ ಪೊಲೀಸ್ನವ್ರು. ಅರೆ, ನಿಮ್ಗೇನ್ರಿ ಪೊಲೀಸ್ನವ್ರ ಮೇಲೆ ಅಷ್ಟೊಂದು ಅಭಿಮಾನ? ನಿಮ್ಮನ್ನ CID ಹಾಕ್ಬೇಕಾಗಿತ್ತು ನೋಡಿ.
ಹಾಕೋದೇನ್ ಬಂತ್ರಿ? ನಾನೇ CID ಕೊಲೆ ಕೇಸನ್ನ ಕಂಡು ಹಿಡಿಯೋದಕ್ಕೆ ಹೊರಟಿದ್ದೀನಿ. ಏನು ನೀವು CIDನೇ? ಇವರೇ ಸರ್ ಕುರಿ ಮಾಡಿದವರು. ಹಾಗಂತ ನಾವ್ಯಾರಾದ್ರೂ ಪೊಲೀಸರು ಹಿಡ್ಕೊಟ್ಟಲ್ವೇನ್ರಿ? ಆಮೇಲೆ ಅವ್ರು ವಿಚಾರಣೆ ಮಾಡೋದು ಏನಂತೀರಾ? ಓಹೋ, ನೀವು ಹೇಳ್ತಾ ಇರೋದು ಕೊಲೆ ಪಾತಕರನ್ನ. ಟಿಕೆಟ್ ಪ್ಲೇಸ್. ಏನ್ರಿ ಇದು? ಥರ್ಡ್ ಕ್ಲಾಸ್ ಟಿಕೆಟ್ ಸರ್. ತುಂಬಾ ಗಲಾಟೆ ಇತ್ತು, ಗಾರ್ಡನ್ ನೋಡೋಕ್ಕಾಗಲ್ಲ ಎಕ್ಸ್ಚೇಂಜ್ ಮಾಡ್ಸೋದಕ್ಕೆ. ಅಲ್ರಿ ಟಿಟಿ ನೋಡದೆ ಹೋಗಿದ್ರೆ ಥರ್ಡ್ ಕ್ಲಾಸ್ ಟಿಕೆಟ್ ಫಸ್ಟ್ ಕ್ಲಾಸ್ ಟ್ರಾವೆಲ್ ಮಾಡ್ಬೇಕು ಅಂತಿದ್ರಲ್ವಾ? ನೀವೇನ್ರಿ ಲೆಕ್ಚರ್ ಹೊಡಿತಿದ್ದರು ನ್ಯಾಯ ಧರ್ಮ ಅಂತ? ಬಲೆ ನಮ್ಮಪ್ಪ. ಅಲ್ರಿ ನಿಮ್ಮಂತರೆಲ್ಲ ಹೆಚ್ಚಾಗಿರೋದ್ರಿಂದ ಕಣ್ರಿ ನಮ್ ದೇಶ ಈ ಸ್ಥಿತಿ ಬಂದಿರೋದು. ಅಲ್ರಿ ಪ್ಲಾಟ್ಫಾರ್ಮ್ ಅಲ್ಲಿ ಲೆಕ್ಚರ್ ಹೊಡಿತಿರಲ್ಲ, ನಿಜ ಜೀವನದಲ್ಲಿ ಯಾಕಪ್ಪ ಈ ಬಂಡವಾಳು? ನಮ್ದೇ ಸರ್ಕಾರ ಅಂದ್ಬಿಟ್ಟಿದ್ದೆ ಬ್ಲಾಕ್ ಮಾರ್ಕೆಟ್ ಮಾಡ್ತಿರೋದು, ಕಳ್ನೋಟು ಪ್ರಿಂಟ್ ಮಾಡ್ತಿರೋದು, ಟಿಕೆಟ್ ಇಲ್ದ ರೈಲ್ವೆಲ್ಲೋ ಪ್ರಯಾಣ ಮಾಡ್ತಿರೋದು. ನಾಚಾಗಲ್ಲ ಜನ್ಮಕ್ಕೆ ಸಾರ್. ಸಮಾಜದಲ್ಲಿ ಇಂಥವ್ರೆಲ್ಲ ಹೇಗಿರ್ತಾರ ಗೊತ್ತೇ ಸಾರ್? ಎಕ್ಕಡದಲ್ಲಿ ಸಿಗಾಕೊಂಡು ಬೆಳಚ್ಗಲ್ ನಂಗೆ ಕೊರಿತಲೇ ಇರ್ತಾರೆ. ಸರ್ ದಯವಿಟ್ಟು ನಾನು ಮಿಸ್ಟೇಕ್ ಮಾಡ್ಕೋಬೇಡಿ. ನೀವೆಷ್ಟು ಹೇಳಿದ್ರು ನಾನು ಕೊಟ್ಬಿಡ್ತೀನಿ. ಆತ ಹೇಳೋ ಹಾಗೆ ನಾನೇನು ದಗಲ್ಬಾಜಿ ಅಲ್ಲ. 22.5 ಕೊಡಿ. ಏನ್ ಸಾಚಾ ಮನುಷ್ಯ ನೋಡಿದ್ರ ಸಾರ್? ಆ ಧರ್ಮರಾಯ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಇವ್ರ ಹಿತ್ತ ಕಡೆಯಿಂದಲೇ ಹೋಗಿದ್ದು. ಎಲ್ಲಿ ನಿಮ್ ಟಿಕೆಟ್? ಏನ್ರಿ ಇದು ಪ್ಲಾಟ್ಫಾರ್ಮ್ ಟಿಕೆಟ್? ಹೌದು, ಪ್ಲಾಟ್ಫಾರ್ಮ್ ಟಿಕೆಟ್. ನಾನು ಹತ್ತಿದ್ದು ಪ್ಲಾಟ್ಫಾರ್ಮ್, ಇಳಿಯೋದು ಪ್ಲಾಟ್ಫಾರ್ಮ್. ಇಷ್ಟೊತ್ತು ಆಡಿದ ಮಾತಿನಿಂದ ನೀನ್ ಯಾರು ಅನ್ನೋದು ನನಗೂ ಅರ್ಥವಾಗಿದೆ. ಮರ್ಯಾದೆಯಾಗಿ ಮುಂದಿನ ಸ್ಟೇಷನ್ ಇಳಿದೋ ಸರಿ, ಇಲ್ಲವಾದ್ರೂ ಪೊಲೀಸರು ವಶಕ್ಕೊಪ್ಪಿಸ್ಬೇಕಾಗುತ್ತೆ. ಏ ಮಿಸ್ಟರ್, ನನ್ನ ಯಾರು ಅಂತ ತಿಳ್ಕೊಂಡು ಮಾತಾಡ್ತಾ ಇದ್ದೀರಿ? ಕೇಳಿ ಅಂತ ತಿಳ್ಕೊಂಡಿದ್ದೀನಿ. ಮೇಲೆ ಬಿಡ್ರಿ ಕೈನಾ, ಬಿಡ್ರಿ ಕೈನಾ. ಟೇಕ್ ರೆಸ್ಪೆಕ್ಟ್ ಅಂಡ್ ಗಿವ್ ರೆಸ್ಪೆಕ್ಟ್ ಅಂತ ಕೈಲ್ಬೇಕ್ರಿ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಂಡ್ರಿ. ಬಿಡ್ರಿ ಕೈನಾ. ನೋಡಿದ್ರ ಸರ್ ಎಂತೆಂತ ಕೇಡಿಗಳಿರ್ತಾರಂತ? ಇನ್ನು ಎಂತೆಂಥವ್ರು ಇರ್ತಾರೋ ಅಕ್ಕಪಕ್ಕದಲ್ಲಿ ಇದ್ಕೊಂಡೇ ಕತ್ರಿ ಹಾಕೋರು. ಇರ್ತಾರೆ ಇರ್ತಾರೆ. ಇಳಿತಲ್ ಬಿಡ್ರಿ. ಅಯ್ಯ ಪ್ರಕಾರ ಆಯ್ತು ನಿಂತ ಸೋಪು. ಅಲ್ಲಿ ಹೋಗ್ತಾರ ಅವ್ನು ಯಾರು ಗೊತ್ತಾ? CID ಅಂತ ಕಾಣುತ್ತೆ. ನನ್ನೇ ಫಾಲೋ ಮಾಡ್ಕೊಂಡು ಬರ್ತಿದ್ದಾನೆ. ಮೊದಲು ಅವನ ಕೆಲಸ ಮುಗಿಸ್ಬೇಕು. ಎಲ್ಲಿಗೆ ಹೋಗ್ಬೇಕು ಸರ್? ಗುಟ್ಟಳ್ಳಿನೋ, ಮಾವಳ್ಳಿನೋ, ಬಸವನಗುಡಿನೋ? ನಾನು ಎಲ್ಲಿಗೆ ಹೋದ್ರೆ ನಿನಗೇನಯ್ಯ? ಹಾಗಲ್ಲ ಸರ್, ನೀವೆಲ್ಲಿ ಬೇಕಾದ್ರೂ ಹೋಗಿ ಸರ್. ಆದ್ರೆ ಇಳ್ಕೊಳ್ಳೋದು ಮಾತ್ರ ನಮ್ಮ ಆನಂದ ಭವನ್ ಹೋಟ್ಲಲ್ಲೇ ಇಳ್ಕೊಳ್ಳಿ ಸರ್. ಬೆಂಗಳೂರಿನೆಲ್ಲ ದೊಡ್ಡ ಹೋಟ್ಲು, ಒಳ್ಳೆ ರೂಮು, ಒಳ್ಳೆ ಊಟ ಸರ್. ನಮ್ ಕೆಲ್ಸಗಾರರು ಗುಣ ಕಂಡ್ರೆ ನೀವು ಪ್ರಾಣನೇ ಬಿಟ್ಟು ಬಿಡ್ತೀರಿ ಸರ್. ಅಯ್ಯ, ದೊಡ್ಡ ಹೋಟ್ಲು ಕೊಡೋ ಅಷ್ಟು ಹಣ ನನ್ನಲ್ಲಿ ಇಲ್ಲಯ್ಯ. ಸರ್ ಹೆಚ್ಚಿಗೆ ಇಲ್ಲ ಸರ್, ಒಂದ್ 10 ರೂಪಾಯಿ ಅಡ್ವಾನ್ಸ್ ಕೊಡಿ ಸರ್. ಆಮೇಲೆ ನಿಮ್ಗೆ ಇಷ್ಟ ಬಂದಾಗ ರೂಮ್ ಖಾಲಿ ಮಾಡೋಗ್ ಬಾಕಿ ಕೊಡಿ ಸರ್. ಅಲ್ಲಿ ಹೊಸಬ್ರಿಗೆ ಮಾಡ್ಕೊಡೋ ಅನುಕೂಲ ಬೇರೆ ಎಲ್ಲೂ ಮಾಡ್ಕೊಡಲ್ಲ ಸರ್. ಸರಿ, ಇವತ್ತಿದ್ ನೋಡ್ತೀನಿ. ಚೆನ್ನಾಗಿರ್ಲಿಲ್ಲ ಬಿಟ್ಟು ಹೊಟ್ಟೋಗ್ತೀನಿ. ಹಾಗೆ ಮಾಡಿ ಸರ್. ಆ ಹೋಟ್ಲೊಳಗೆ ನೀವು ಹೋದ್ಮೇಲೆ ತಿರ್ಗಾ ಬಿಟ್ಟು ಹೋಗೋದು ಎಲ್ಲಿ ಬಂತು ಸರ್? ಆ ಏರ್ ಕಂಡೀಷನ್ ರೂಮು, ಆ ಡನ್ಲಪ್ ಪಿಲ್ಲು, ಅಲ್ಲಿಗೆ ಹೋದ್ಮೇಲೆ ನೀವೇ ಅನುಭವಿಸ್ತೀರಲ್ಲ ಸರ್. ಸರಿ ನಡಿ ಹೋಗೋಣ. ಅಡ್ವಾನ್ಸು ಈಗಲೇ ಕೊಡ್ಬೇಕಾ? ಮತ್ತೆ ಈ ವೈಕುಂಠಯ್ಯ ರಸೀತಿ ಪುಸ್ತಕ ಹಿಡ್ಕೊಂಡು ನಿಂತಿರೋದು ಯಾಕೆ ಅಂತ ಕೊಡಿ ಸರ್, ಕೊಡಿ ಸರ್. ಬನ್ನಿ ಸರ್, ಬನ್ನಿ ಸರ್. ಇದು ನಮ್ದೇ ಕಾರು. ನಿಮ್ದ? ಹ್ಞೂ ಸರ್, ಕೂತ್ಕೊಡಿ ಸರ್. ಬೇರೆ ಪ್ಯಾಸೆಂಜರ್ ನೋಡ್ಕೊಂಡು ಬೇಗ ಬಂದ್ಬಿಡ್ತೀನಿ. ಯೋ, ರಾತ್ರಿ ಎಲ್ಲ ನಿದ್ರೆ ಎಲ್ಲ ಟ್ರೈನ್ ಅಲ್ಲಿ. ಬೇಗ ಬಂದ್ಬಿಡಪ್ಪ, ಹೋಗಿ ರೆಸ್ಟ್ ಆದ್ರೂ ತಗೋತೀನಿ. ಈ ವೈಕುಂಠ ಎಷ್ಟೊತ್ತು ಬರ್ತಾನೋ ಏನ್ ಕಥೆನೋ. ಲಗೇಜ್ ತರ್ತೀನಿ ಅಂತ ಹೋದ ಬೈರ ಬಂದೇನೋ? ಇಲ್ಲ ಬಾಸ್. ನೋಡ, ಬಿಳಿ ಕಾರ್ನಲ್ಲಿ ಕೂತಿದಾನಲ್ಲ, ಅವನ್ CIDನೇ ಅನ್ನೋ ನನ್ನ ಸಂದೇಹ ಸರಿ ಹೋಯ್ತು. ಯಾವನೊಬ್ಬ ನಮ್ ಕಡೆನೆ ನೋಡ್ತಾ ಅವನ ಜೊತೆ ಮಾತನಾಡಿ ಕಾರ್ನಲ್ಲಿ ಕೂರ್ಸಿ ಕಳಿಸ್ತಾ ಇದ್ದಾನೆ. ಮೊದಲ ಕಾರ್ ಯಾರ್ದು ಅಂತ ಪತ್ತೆ ಮಾಡು. ಆ CIDನ ಮುಗಿಸ್ಬಿಡ್ಬೇಕು. ನಮ್ಮವ್ರಿಗೆಲ್ಲ ಹೇಳು.
ಆನಂದ್ ಭವನ್ ಹೋಟೆಲ್ ಬರ್ಲಿಲ್ವೇ? ಯಾರ್ ನೀನು? ಬೇಡ, ನಾನು ನಿನ್ನ ಹಾಗೆ ಪ್ಯಾಸೆಂಜರು. ವಾಟ್ ಯು ಮೀನ್? ಐ ಮೀನ್ ವಾಟ್ ಯು ಕೆನಾಟ್ ಮೀನ್. ಶಟ್ ಅಪ್. ನೋಡಮ್ಮ, ಈ ಆಟ ಎಲ್ಲ ನನ್ನ ಹತ್ರ ಕಟ್ಟಬೇಡ. ಏನೋ ಇಂಗ್ಲಿಷ್ ಓದೋದು, ಬರೆಯೋದು, ಮಾತಾಡೋದು ನಿಮ್ ಬೆಂಗಳೂರು ಒಂದ್ರಲ್ಲೇ ಅಲ್ಲ, ಪ್ರಪಂಚ ತುಂಬಾ ಇದೆ. ಏನ್ ವಾಡಿ ಮೀನ್ ಅಂದ್ಬಿಟ್ಟಲ್ಲ. ಆನಂದ್ ಭವನದ ಕಾರು ಏನ್ ನಿಮ್ಮಪ್ಪನ ಜಹಗಿರಿನ? ನಿನ್ನ ಹಾಗೆ ನಾನು 10 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೀನಮ್ಮ. ಇಲ್ಲಿ ನೋಡ್ರ ರಸೀತಿ. ನಿನ್ ಹೋಟ್ಲಿಗೂ ನನ್ ಕಾರ್ಗೆ ಏನ್ ಸಂಬಂಧ ಅಂತೀನಿ? ಮರ್ಯಾದೆ ಕೆಳಗಿಳಿತೀಯೋ ಇಲ್ವೋ? ನಿಮ್ಮಪ್ಪ ಎದ್ದು ಬರಬೇಕು. ತಾಳು, ನಿಮ್ಮ ಅಪ್ಪನ್ ಕರಿತೀನಿ. ಪೊಲೀಸ್ ಪೊಲೀಸ್. ಅರೆ, ಯಾಕಮ್ಮ ಪೊಲೀಸ್ನವ್ರು ಕರಿತಾ ಇದ್ಯಾ? ಮತ್ ಕೆಳಗಿಳಿ. ಅಯ್ಯೋಯ್ಯೋ, ನನ್ ಬೂಟ್ಸ ಕಾರ್ನಲ್ಲೇ ತಗಲಾಕೋತಲ್ಲ. ಏನಮ್ಮ ಮೋ, ನನ್ ಬೂಟ್ಸ್ ನಿನ್ ಕಾರ್ನಲ್ಲಿದೆ. ಯಾವ್ದಿ ಬ್ಯಾಗು? ಅಯ್ಯೋಯ್ಯೋ, ದುಡ್ಡು. ಆ ಹುಡುಗಿನ ಎಂತ ಕಾಣುತ್ತೆ. ಕುಮಾರಿ ವಿಜಯ ಶಾಂತಿ ಕೃಪಾ, ಬಸವನಗುಡಿ ಟೆಂಪಲ್ ಸ್ಟ್ರೀಟ್, ಬೆಂಗಳೂರು 4. ಅಯ್ಯೋಯ್ಯೋ, ನನ್ ಬೂಡ್ ಹೊತ್ಕೊಂಡು ಬ್ಯಾಗ್ ಇಲ್ಲಿ ಇಟ್ಬಿಟ್ಟು ಹೊರಟೋದ್ಲಲ್ಲ. ಸರಿ, ಕಂಡು ಹಿಡಿದು ಕೊಟ್ಬಿಟ್ಟು ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಇಲ್ಲಿ ನಮ್ ಸ್ಟೂಡೆಂಟ್ ಕಾಣ್ಲೇ ಇಲ್ವಲ್ಲ? ಬರ್ತಾಳೆ. ನಾನೇ ಅವಳನ್ನ ಸ್ಟೇಷನ್ ವರೆಗೂ ಕಳಿಸಿದ್ದೆ. ಓ, ಬರ್ಲಿ ನಿಧಾನವಾಗಿ ಬರ್ಲಿ. ಅಲ್ಲ, ನಾನು ಈಗೊಂದು ಅರೇಂಜ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೀನಲ್ಲ. ಏನು? ಏನಿಲ್ಲ, ನನಗಿರೋದು ಒಂದು 2-3 ಪಾಠಗಳು. ಅವುಗಳನ್ನೆಲ್ಲ ಅತ್ಲಾಗಿ ಬಿಟ್ಬಿಟ್ಟು ನಮ್ಮ ಸ್ಟೂಡೆಂಟ್ಗೆ ಪಾಠ ಹೇಳ್ಕೊಟ್ಟ 2-3 ಪಾಠ ದುಡ್ಡು ಇಲ್ಲೇ ಗಿಟ್ಟಿಸ್ಬಿಡೋಣ ಅಂತ ಮಾಡಿದ್ದೀನಿ. ಚೆನ್ನಾಗಿದೆ. ಅಲ್ಲ, ಯಾರಿಗೂ ಕೇಳದೆ ನೀವೇ ತೀರ್ಮಾನಕ್ಕೆ ಬಂದ್ಬಿಟ್ರ? ನೋಡಿ, ಈ ಮನೆ ದುಡ್ಡನ್ನು ಬಳಸೋ ಅಧಿಕಾರ ನನಗಿಲ್ಲ. ನಾನು ಆಳು. ಇನ್ನು ನಿಮಗೇನು ಕೊಡಿ? ಅಪ್ಪ, ಏನಮ್ಮ ಇದು, ಒಬ್ಬಳೆ ಬರ್ತಾ ಇದೀಯಾ? ಅವ್ರು ಬರ್ಲಿಲ್ವೇ? ಇಲ್ಲಪ್ಪ, ಅವ್ರಿಗೆಲ್ಲೋ ಟ್ರೈನ್ ಮಿಸ್ ಆಗೋಯ್ತು ಅಂತ ಕಾಣಿಸುತ್ತೆ. ಮಿಸ್ ಆಗಿರ್ಬೋದು. ನೋಡಮ್ಮ, ಸಂಗೀತ ಮಾಸ್ಟರ್ ಬಂದು ಎಷ್ಟೊತ್ತಾಯ್ತು ಪಾಠ ಹೇಳ್ಕೊಡ್ಬೇಕು ಅಂತ ಕಾಯ್ಕೊಂಡು ಕೂತಿದ್ದಾರೆ. ಶಿವಮೊಗ್ಗದಲ್ಲಿ ಪಾರಸಮ್ಮ ಅಂತೇಳಿ ಒಬ್ಬರಿದ್ದಾರೆ. ಆದ್ರೆ ಅವ್ರಿಗೆ ಗಂಡು ಮಕ್ಕಳೇ ಇಲ್ಲ, ಒಬ್ಳೆ ಹೆಣ್ಣು ಮಗಳಿದ್ದಾಳೆ. ಯಾರು ಹೇಳಿದ್ರು? ಶಿವಮೊಗ್ಗ ಶ್ರೀನಿವಾಸರಾಯರು. ನಮ್ಮ ಶ್ರೀನಿವಾಸರಾಯರೇ? ಹೌದು. ಆಂಜನೇಯ, ನನ್ನ ತಪ್ಪನ್ ಕ್ಷಮಿಸಪ್ಪ. ಬಾ ವಿಚಾರಿಸ್ಕೊ ಬರೋಣ. ಅಯ್ಯೋ, ಯಾಕೋ ತಲೆ ಸುತ್ತಾ ಇದೆ. ಏನಪ್ಪ ಇದು? ವಿಜಯ, ಏನಾಯ್ತಮ್ಮ? ಅಯ್ಯೋ, ಭಾನು. ಏನ್ ಮಿಸ್ಟ್ರೆ, ಏನಾಯ್ತು? ನೋಡಮ್ಮ, ಈಗ ತಾನೇ ನಗ್ತಾ ಸ್ಟೇಷನ್ ನಿಂದ ಬಂದ್ಲು. ನಮ್ ಜೊತೆಲಿ ಚೆನ್ನಾಗಿ ಮಾತು ಆಡ್ತಾ ಇದ್ಲು. ಹಾಗೆ ಮೂರ್ಛೆ ಬಿದ್ದಿದ್ದಾಳಮ್ಮ. ನೋಡೆ, ವಿಜಯ ತಲೆ ಸುತ್ತೇನಮ್ಮ? ಸದ್ಯ ನಿಮ್ಮ ಕಾರ್ದಲ್ಲಿ ತಲೆ ಸುತ್ತೇನು, ಹೊಟ್ಟೆನ ತೊಳಸ್ಕೊಂಡೇ ಬರುತ್ತೆ. ಮೇಷ್ಟ್ರೆ, ಸ್ವಲ್ಪ ನೀವು ಸುಮ್ಮನೆ ಕೂತ್ಕೊಳ್ಳಿ, ಅವಳು ಸುಧಾರಿಸ್ಕೊಳ್ಳಿ. ಅಯ್ಯೋ ಪಾಪ, ನಾನಿವತ್ ದೇವ್ರ ನಾ ಮಾಡಿದ ಕರ್ಮ ಪ್ರಾರಂಭ ಮಾಡೋಣ ಅಂತ ಇದ್ದೆ. ಪುಣ್ಯಕ್ ಪ್ರಾರಂಭ ಮಾಡ್ಲಿಲ್ವಲ್ಲ? ನಾನು ಎಲ್ಲಿ ಬಿಡ್ತೀನಿ ಇವತ್ತು? ಅಯ್ಯಯ್ಯೋ, ಏನಾಯ್ತು? ಏನು ಆಗ್ಲಿಲ್ಲ. ನೀವಿನ್ನೊಂದು ಘಳಿಗೆ ಇಲ್ಲಿ ಕೂತಿದ್ರೆ ಏನಾದ್ರೂ ಆಗೇ ಹೋಗುತ್ತೆ. ನಾನಿಲ್ಲಿ ಕೂತಿರೋದು ಬೇಡ, ಆಕೆಗೆ ಏನು ಆಗೋದು ಬೇಡ. ವಿಜಯ, 3 ಪಾಠದ ಹಣ ಗಿಟ್ಟು ಹಾಗೆ ಮಾಡಮ್ಮ. ಅಪ್ಪ, ಗ್ರಹಚಾರ ತಪ್ಪಪ್ಪ. ಭಾನು, ಹೇಗಾದ್ರೂ ಮಾಡಿ ಮೇಷ್ಟ್ರಿಗೆ ಅಪ್ನೇ ಚಿಟ್ಟು ಕೊಟ್ಟು ಬಿಡ್ಬೇಕಲ್ಲ. ಏನ್ ಮಾಡೋದು? ಅದಿರ್ಲಿ, ಕಾರ್ನಲ್ಲಿ ಬಂಡಲ್ ಇಟ್ಟಿದ್ದೀನಿ, ಹೋಗಿ ತೆಗೆದುಕೊಂಡು. ವಿಜಯಮ್ಮ, ನೀನ್ ನಿಜವಾಗೂ ರೈಲ್ವೆ ಸ್ಟೇಷನ್ಗೆ ಹೋಗಿದ್ಯಾ? ಇಲ್ಲ, ಹನಿಮೂನ್ಗೆ ಹೋಗಿದ್ದೆ. ಹನಿಮೂನ್ಗೆ? ಮದುವೆ ಆಗೋಕು ಮೊದಲೇನೆ? ಇಲ್ಲೋಡು,
ಬರ್ತಾ ಬರ್ತಾ ನಿನ್ ತಲೆ ಹತ್ಯೆ ಜಾಸ್ತಿ ಆಗುತ್ತೆ. ನಾನು ಯಾವತ್ತಾದ್ರೂ ಅಪ್ಪನ ಹತ್ರ ಸುಳ್ಳು ಹೇಳಿದ್ದೀನೇನೆ? ಇದುವರೆಗೂ ಹೇಳಿಲ್ಲಮ್ಮ. ಇನ್ನು ಮೇಲೆ ಸುಳ್ಳು ಹೇಳೋ ವಯಸ್ಸು ತಾನೆ. ಏನು ಸುಳ್ಳು ಹೇಳೋದಕ್ಕೆ ವಯಸ್ಸೆ? ಪ್ರೀತಿ ಪ್ರೇಮದ ವ್ಯವಹಾರಗಳು ಗುಟ್ಟಾಗಿ ನಡೆದಷ್ಟು ತುಂಬಾ ಸಿಹಿಯಾಗಿರುತ್ತೆ ಅಮ್ಮ. ಓಹೋ, ಹಾಗಾದ್ರೆ ನಿನ್ಗಿದೆಲ್ಲ ಅನುಭವ ಇದೆ ಅಂತ ಕಾಣಿಸುತ್ತೆ. ಇಲ್ಲ, ನಿನ್ ಹಾಗೆ ಕಾರ್ನಲ್ಲಿ ಕೂರಿಸ್ಕೊಂಡ್ ಬಂದು ಲವರ್ನ ಒಂದ್ ಬೋರ್ಸಿನ ಜೊತೆ ಕಳಿಸಿ ಇನ್ನೊಂದ್ ಬೋರ್ಸ್ನ ಗುರ್ತಾಗಿಟ್ಕೊಳ್ಳೋದು ನನಗೆ ಅಭ್ಯಾಸವೇ ಇಲ್ಲಪ್ಪ. ಏನಂದ? ಈ ಬೂರ್ಸ್ ಹಾಕಿದ ಹುಡುಗ ಯಾರು ಅಂತ ಕೇಳ್ದೆ. ಕಳ್ಳ ರಾಸ್ಕ, ಇದು ಬೇರೆ ಕಿತಾಪತಿ ಮಾಡ್ಬಿಟ್ಟು ಹೋದ್ ನಾನು. ಯಾಕೆ ಅದನ್ನ ಬೀದಿಗೆ? ಅಯ್ಯೋ, ಗುರ್ತಿರ್ಲಿ ಸುಮ್ನಿರಮ್ಮ. ಬಾನು ಸಾಕೆ ನೀನು ಉಚ್ಚಾಕ. ಅಯ್ಯೋ ಬೇಡ ವಿಜಯಮ್ಮ, ವಿಜಯಮ್ಮ, ವಿಜಯಮ್ಮ. ಯಾವನ ಅವನು? ಅರೆ, ಇದು ನಂದೇನೆ ಶೂ. ಹಾಗಾದ್ರೆ ಅವಳ ಮನೇನೆ ಇದು. ಸಾರ್ ಇದೇನು ಯಾರು ಇಲ್ವೋ ಈ ಮನೆಯಲ್ಲಿ? ಯಾಕಿಲ್ಲ? ನೀನಾ? ಎಷ್ಟು ದಿವಸದಿಂದ ಹೊಂಚ ಪಂಡಿ ತರ ಕೆಲಸ ಮಾಡ್ತಿದೀಯಾ? ಯಾಕೆ ಬಂದೆ ಇಲ್ಲಿ? ಓ, ಈ ಬೂಟ್ಸ್ನ ಹುಡ್ಕೊಂಡ್ ಬಂದೆ ಅಲ್ವೇ? ಅಲ್ಲ, ಮತ್ತೆ ಕಾರ್ ನಿಂದ ಕೆಳಗೆ ಬಿದ್ದೋಯ್ತಲ್ಲ, ಈ ನಿನ್ ಪರ್ಸು ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಓಹೋ, ಹೀಗೋ ನಿನ್ ಪ್ಲಾನು? ಬೂಟ್ಸನ್ ಬಿಟ್ಬಿಟ್ಟು ಪರ್ಸನ್ ಹೊಡ್ಕೊಂಡು ಹೋಗೋದು, ಆಮೇಲೆ ಅದನ್ನ ಕೊಡೋ ನೇವದಿಂದ ಹುಡುಗಿರ್ನ ಫಾಲೋ ಮಾಡ್ಕೊಂಡ್ ಬರೋದು. ಓ, ಹಣ ಇದೆ ಅನ್ನೋ ಕೊಬ್ನಲ್ಲಿ ಸಿಕ್ಕಾಬಟ್ಟೆ ಮಾತಾಡ್ಬೇಡ. ನಾನು ಕಳ್ಳನಾಗಿದ್ರೆ ಕೈ ಸಿಕ್ಕಿದ ಬ್ಯಾಗ್ ವಾಪಸ್ ಕೊಡಕ್ಕೆ ಯಾಕೆ ಬರ್ತಿದ್ದೆ? ನೀನ್ ಮಹಾ ರೂಪವತಿ ಅಂತ ನೀನ್ ಫಾಲೋ ಮಾಡ್ಬೇಕಾಗಿತ್ತ? ಲಡ, ಹೀಗಂದ್ರೆ ಸಾಕು, ಎಷ್ಟು ಜನ ಹುಡುಗಿರು ಕ್ಯೂ ನಿಂತ್ಕೋತಾರೆ ಗೊತ್ತಾ ಕಾಲೇಜ್ ಮುಂದೆ ನನಗೋಸ್ಕರ. ನಿನ್ನ ಕಟ್ಕೊಂಡು ನಾನೇನ್ ಮಾಡ್ಬೇಕು ಹೇಳು? ನೋಡ್ಕೊ ನಿನ್ ಬ್ಯಾಗ್ ನಲ್ಲಿ ಏನಿದೆಯೋ ಅನ್ಕತ್ತೇನೋ. ಅದಿರ್ಲಿ, ನನ್ ಕಾರಲ್ಲಿ ನೀನ್ ಯಾಕೆ ಹತ್ತದೆ? ನನಗೇನ್ ಗೊತ್ತು, ಪಟ್ನ ತುಂಬಾ ಮೋಸ ವಂಚನೆ ತುಂಬಿರುತ್ತೆ ಅಂತ. ಯಾವನೋ ಬಂದ, ನನ್ನಿಂದ 10 ರೂಪಾಯಿ ತಗೊಂಡ. ಆನಂದ್ ಭವನ್ ಹೋಟೆಲ್ನಲ್ಲಿ ಆನಂದವಾಗಿ ಇಡಿಸ್ತೀನಿ ಅಂತಂದ. ಸರಿ, ನಿನ್ ಕಾರ್ ತೋರಿಸ್ತಾ ಕೂತ್ಕೊಂಡೆ ಸುಖವಾಗಿ ನಿದ್ರೇನು ಮಾಡ್ಬಿಟ್ಟೆ ಅಷ್ಟೇ ಹೊರತು ನಿನ್ನ ಮುದ್ದು ಮುಖ ನೋಡಿ ನಾನೇನ್ ನಿನ್ನ ಫಾಲೋ ಮಾಡ್ಕೊಂಡು ಬರ್ಲಿಲ್ಲ ಅಮ್ಮ. ಅಯ್ಯೋ ಪಾಪ. ಐ ಆಮ್ ವೆರಿ ವೆರಿ ಸಾರಿ. ತುಂಬಾ ಥ್ಯಾಂಕ್ಸು. ಬರ್ತೀನಿ. ಭಾನು, ಆತನ ವಿಷಯದಲ್ಲಿ ನಾನು ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟೆ ಕಣೆ. ನಿಜವಾದ ಪ್ರೇಮ ಈಗ ಆರಂಭವಾಯ್ತು. ಕರೀಲೇನಮ್ಮ ಅವ್ರನ್ನ? ಭಾನು, ಸಾಕು ಸುಮ್ಮನೆ. ನಿನ್ಗೆ ಯಾವಾಗ್ಲೂ ಹುಡುಗಾಟ್ರೆ. ಪಾಪ, ಒಳ್ಳೆ ಹುಡುಗ. ಮೋಸ ವಂಚನೆ ಒಂದೂ ಗೊತ್ತಿಲ್ಲ. ಅನ್ಯಾಯವಾಗಿ ನೀನು ಅವನ್ನ ಅಷ್ಟೊಂದು ಬೈದು ಬಿಟ್ಟೆ. ಹೌದು, ಪರ್ಸ್ನಲ್ ಇದ್ದಿದ್ದು 1000 ರೂಪಾಯಿ ಈಗಿನ ಕಾಲದಲ್ಲಿ ಯಾರು ತಂದ್ಕೊಡ್ತಾರೆ ಹೇಳು? ಪರ್ಸ್ನಲ್ ಇರೋ 1000 ರೂಪಾಯಿನೇನೋ ತಂದ್ಕೊಟ್ಟ, ಆದ್ರೆ ಕೋಟಿ ರೂಪಾಯಿ ಮನಸ್ಸನ್ನು ಕದ್ಕೊಂಡು ಹೊಟ್ಟೋದ್ನಲ್ಲಮ್ಮ ಭಾನು. ವೈಕುಂಠಯ್ಯ, ಯಾವನೇ ಅವನು? ಕೈಯೊಳ್ಳೆ ಕಬ್ಬಣ ತೊಲೆ ಇದ್ದಂಗೈತೆ. ಪ್ಲಾಟ್ಫಾರಂ ಟಿಕೆಟ್ ಯಾವನಯ್ಯ ಹೇಳ್ದ ನನ್ನ ಪ್ಲಾಟ್ಫಾರಂ ಟಿಕೆಟ್ ಅಂತ? ಅದೇಯ್ಯ, ಅವತ್ ನಿನ್ ಟಿಟಿ ಕೈ ಕೊಟ್ಟೆ, ಅವನ್ ನಿನ್ ಕುತ್ತಿಗೆ ಕೈ ಕೊಟ್ಟ. ನೋಡ್ದ, ಸುಳ್ಳು ಹೇಳಿದ್ರೆ ಸಿಕ್ಕೋ ಸುಖಾನ. ಅದ್ ಸರಿ, ಅದ್ಯಾಗ ಇಷ್ಟು ಬೇಗ ಇಲ್ಲಿ ಬಂದ್ಬಿಟ್ಟಿದ್ಯಾ ನೀನು? ಬಾ ಹೇಳ್ತೀನಿ. ಅಸರಿಯಯ್ಯ, ವೈಕುಂಠಯ್ಯ ಅಂತ ನನ್ ಬೆನ್ ಮುಳೆ ಮುಳಿಂಗ್ ಯಾಕೆ ಕೊಡದೆ? ಓ, ಅದೊಂದ್ ದೊಡ್ಡ ಕಥೆ. ನಿನ್ ಹೆಸರೇನು ಅಂದೆ? ಚಂದು. ನೋಡು ಚಂದು, ನಾನ್ ರೈಲ್ ಇಳಿದು ಸ್ಟೇಷನ್ ಇಂದ ಹೊರಗಡೆ ಬಂದ, ಅವನ್ ಯಾವನ ವೈಕುಂಠಯ್ಯ ಅನ್ನೋನೊಬ್ಬ ಆನಂದ್ ಭವನ್ ಹೋಟ್ಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಈ ರಸೀತಿ ಕೊಟ್ಟು 10 ರೂಪಾಯಿ ಹೊಡೆದು ಬಿಡೋದೆ ನನ್ನ ಹತ್ರ. ಸರಿ, ಅವನ್ನ ಅಟ್ಟಿಸ್ಕೊಂಡು ಒಂದೇ ಉಸಿರು ಓಡ್ತಾ ಬಂದ್ರೆ ನೀನ್ ಇಲ್ಲಿ ನೀರು ಕುಡಿತಾ ನಿಂತ್ಕೊಂಡಿದ್ದೀಯ. ಹೆಚ್ಚು ಕಮ್ಮಿ ಅವನು ಇದೇ ತರ ಬಟ್ಟೆಗಳು ಹಾಕೊಂಡಿದ್ದ, ನಿನ್ ಹಾಗೆ ಇದ್ದ ಅಂತ ಇಟ್ಕೋ. ಅವನೇ ನೀನು ಅಂತ ತಿಳ್ಕೊಂಡು ಬಾರಿಸ್ಬಿಟ್ಟೆ. ಒಳ್ಳೆ ಕೆಲಸ ಮಾಡ್ದೆ. ನೋಡ್ದ, ಪಟ್ಟ ನ್ಯಾಯನ. ತಿಳುವಳಿಕೆ ಇಲ್ಲದೆ ಇರೋರ್ಗೆ ತಿಳುವಳಿಕೆ ಇರೋರು ಕೊಡೋ ಬಹುಮಾನ ಇದು. ಈಗಲಾರು ತಿಳ್ಕೊ. ಏನ್ ತಿಳ್ಕೊಳ್ಳೋದು? ಹೀಗ್ ಮಾಡಿದ್ರೆ ನಮ್ ಊರು ದೇಶದ ಗೌರವ ಉಳಿಯುತ್ತೇನಯ್ಯ. ಶಬಾಷ್ ಶಬಾಷ್, ನೀನ್ ಯಾವ್ದಾದ್ರು ಪಾರ್ಟಿ ಲೀಡರ್ ಆಗ್ಬೇಕಾಗಿತ್ತು. 1ನೇ ನಂಬರ್ ಲೆಕ್ಚರ್ ಹೊಡಿತೀಯ. ಈಗ ತಾನೇನಾಗೈತೆ, ಇನ್ನೂ ಚಿಕ್ಕ ವಯಸ್ಸು, ಟ್ರೈ ಮಾಡಿ ನೋಡು. ನಿನ್ ತಮಾಷೆ ಹಾಗಿರ್ಲಯ್ಯ. 10 ರೂಪಾಯಿ ಕಳ್ಕೊಂಡ್ಬಿಟ್ನಲ್ಲ, ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ನಮ್ಮಮ್ಮ ಗೊತ್ತಾ?
ಅದ್ ಸರಿ, ಇಲ್ಲಿಗೆ ಯಾಕೆ ಬಂದೆ? ನಿಂದ ಯಾವ ಊರು? ಈಗಿರೋ ಚಿಕ್ಕಮಗಳೂರು. ಬೊಂಬಾಯಿನ ರಾವ್ ಬಹದ್ದೂರ್ ಮುರಳೀಧರ ರಾಯರು ಅಂತ ಕೇಳಿದ್ದೀಯ? ಅವ್ರು ನಮ್ಮ ತಂದೆ. ರಾಮರಾಯ ಅನ್ನೋನು ನಮ್ಮ ತಂದೆನ ಕೊಂದು ನಮ್ಮ ಆಸ್ತಿನೆಲ್ಲ ದೋಚ್ಕೊಂಡು ಬಂದು ಈ ಊರಿನಲ್ಲಿದ್ದಾನಂತೆ. ಹೇಗಾದ್ರೂ ಮಾಡಿ ಅವನ ಕಂಡು ಹಿಡಿದು ನಮ್ಮಮ್ಮನ ಕಷ್ಟ ನೀಗಿಸ್ಬೇಕು ಅಂತ ಅರ್ಧರಾತ್ರಿಲೆದ್ದು ನಮ್ಮಮ್ಮನಿಗೆ ಹೇಳದೆ ಕೇಳದೆ ಓಡ್ ಬಂದ್ಬಿಟ್ಟಿದೆ. ಕೇಸ್ ಏನೋ ಸ್ಟ್ರಾಂಗು, ಆದ್ರೆ ಕಂಡೀಷನ್ ವೀಕು. ಅದ್ ಸರಿ, ಈಗ ನೀನ್ ಎಲ್ಲಿದೀಯಾ? ನಿನ್ನ ಅಡ್ರೆಸ್ ಏನು, ವಿಳಾಸ ಏನು? ಎಲ್ಲೂ ಇಲ್ಲಯ್ಯ. ಚಂದು, ನನಗೆಲ್ಲಾದ್ರೂ ಇಳ್ಕೊಳಕ್ ಒಂದ್ ಜಾಗ ಕೊಡಿಸ್ತೀಯ? ಯಾವ್ದಾದ್ರೂ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಆ ರಾಮರಾಯನ್ ಕಂಡು ಹಿಡಿತೀನಿ. ಅಂದ್ಹಾಗೆ ನೀನೆಲ್ಲಿದ್ದೀಯಾ? ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡು, ಪಾರ್ಕು, ಫುಟ್ಪಾತು, ಭಕ್ತಿ ಬಂದ್ರೆ ದೇವಸ್ಥಾನ, ಬೇಜಾರಾದ್ರೆ ಸಂತೆ ಮೈದಾನ. ನನ್ನ ಅಡ್ರೆಸ್ ಹಂಗಿರ್ಲಿ. ಈಗ ನಿನಗೆ ಒಟ್ಟಲ್ಲಿ ಕೆಲಸ ಬೇಕು ಅಷ್ಟೇ ತಾನೇ? ನಾಳೆ ಇದೇ ಹೊತ್ತಿಗೆ ಇಲ್ಲಿ ಬಾ, ನಾನು ನಿನ್ ಕೆಲಸ ಕೊಡಿಸ್ತೀನಿ. ನೋಡ್ಕೊಂಡೋಗಯ್ಯ. ನೀನ್ ನೋಡ್ಕೊಂಡು ಹೋಗು. ಸರಿ ಹೋಗೋಗು. ಹುಡುಗಿ ರೋಪ ಆಗ್ತಾ ಅವಳೆ. ಏನೋ ರೋಪ ಕೊಂಡು ಹೋಯ್ತಾ ಅವನೇ. ಖಾಲಿ ಪಾಕೆಟ್. ಯೋ ಬರೆಯಲಿ. ಏನು ನಾಚಿಕೆ ಇಲ್ದಾನೆ? ತಗ ನಿನ್ ಪ್ಯಾಕೆಟ್ನ. ಅಲ್ಲ, ಇಷ್ಟು ಜಬರ್ದಸ್ತಾಗಿ ಮಾತಾಡ್ತೀಯಲ್ಲ, ಖಾಲಿ ಪ್ಯಾಕೆಟ್ನ ಇಟ್ಕೊಳ್ಳೋದು ಬೇಸ್ ಪರವಾಗಿಲ್ಲ. ಕದ್ದಿದ್ದು ಅಲ್ದ ಆಕ್ಷೇಪಣೆ ಬೇರೆ ಮಾಡ್ತಾ ಇದೀಯಾ? ಯೋ ಏನಂದೆಯೋ? ನಾನ್ ಕದ್ದ? ಇನ್ಯಾರು ಕದ್ರು? ಇವತ್ತಿನ ಖರ್ಚಿಗೆ ₹1 ಸಾಲ ಬೇಕಾಗಿತ್ತು. ನಿನ್ ಪಾಕೆಟ್ ಹೊಡ್ದೆ ನೋಡ್ದೆ. ಈಗಿನ ಕಾಲದಲ್ಲಿ ಸುಮ್ಗೆ ಕೇಳಿದ್ರೆ ಕೊಟ್ಯಾರನಪ್ಪ. ಇದು ಕೇಳೋ ಕಾಲ ಅಲ್ಲ, ಕಿತ್ಕೊಳ್ಳೋ ಕಾಲ. ನಾನ್ ಹಾಕಿರೋ ದರ್ಬಿ ಲಾಟ್ರಿ ಟಿಕೆಟಿನ ದುಡ್ಡು ಬರ್ಲಿ, ಎಲ್ಲಾರ ಸಾಲನು ಬಡ್ಡಿ ಜೊತೆಲಿ ಸೇರ್ಸ್ಕೊಡ್ದೇ ಇದ್ರೆ ಕೇಳು. ನಾನ್ ಯಾರ ಹತ್ರ ಏನು ಧರ್ಮ ಕೇಳಕ್ಕಿಲ್ಲ. ತಗೋ, ಇದ್ರಾಗ ನಿನ್ನ ಅಡ್ರೆಸ್ ಬರ್ಕೊಡು. ಪರವಾಗಿಲ್ಲ, ಇದು ಒಂಥರ ಹೊಸ ಪಾಲ್ಸಿನೇ. ಏನಾ? ಏನಿಲ್ಲ, ವಯಸ್ಸಿ ಬಂದ್ ಹುಡುಗಿ ಹಿಂಗೆಲ್ಲಾ ಬೀದಿಲಿ ನಿಂತ್ಕೊಂಡು ಸಾಲ ಕೇಳೋ ಚೆನ್ನಾಗಿಲ್ಲ ಅಂದ್ಕೊಂಡೆ. ಮತ್ತೇನ್ ಮಾಡ್ಲಿ? ನಂಗೆ ಯಾರಾದ್ರೂ ದಿಕ್ಕು ದೇಸೆ ಇದ್ರಲ್ವಾ? ಇರೋನೊಬ್ಬಪ್ಪ, ಅವನು ಕಣ್ ಕಳ್ಕೊಂಡು ಕುರುಡಾಕ್ ಕುಂತವ್ನೆ. ಅವನ್ ಕಟ್ಕೊಂಡು ಬೀದಿಲ್ ಭಿಕ್ಷೆ ಎತ್ಲ ನಾಚಿಕೆ ಇಲ್ದೆ. ಹೋಗಯ್ಯ ಹೋಗು, ಹುಲಿ ಹಸ್ತ್ರೆ ಹುಲ್ ತಿನ್ನಕ್ಕಿಲ್ಲ. ಅದ್ ಸರಿ, ಒಂದ್ ವೇಳೆ ನಿಂಗ್ ಬೇಕಾದಷ್ಟು ಹಣ ಯಾರಾದ್ರೂ ಕೊಟ್ರೆ ಆಗ ಯಾರನ್ನೂ ಸಾಲ ಕೇಳಲ್ಲ ತಾನೆ? ನಂಗೆ ತೆವಲ ಸಾಲ ಕೇಳಕ್ಕೆ? ಹಂಗ ಯಾರನ್ನಾದ್ರೂ ತೋರ್ಸ್ಕೊಡೆಯ. ಮತ್ತೆ ನಮ್ಮಪ್ಪನ್ ಸುಖವಾಗಿ ಸಾಕ್ತೀನಿ. ನಿಂಗ್ ಗೊತ್ತಿಲ್ಲ ನಮ್ಮಪ್ಪನ್ ಗುಣ, ಹಾರ್ದಂತವನು. ಅವನು ಕಣ್ಣಿರೋವರೆಗೂ ನನ್ನ ಹೆಂಗ್ ಕಾಪಾಡ್ದ ಅಂತೀಯ? ಹಂಗಾದ್ರೆ ನಿಮ್ಮಪ್ಪ ಎಲ್ಲವ್ರೆ? ಬಾ ತೋರಿಸ್ತೀನಿ. ಒಂದ್ಸಾರಿ ನೀನ್ ನೋಡ್ಬೇಕು, ನಿನ್ ಕರುಳು ಕಲ್ಕೋಗ್ತೈತೆ. ಯೋ ಒಂದೇ ₹1 ಸಾಲ ಕೊಡೆಯ. ನಮ್ಮಪ್ಪನ್ಗೆ ರೊಟ್ಟಿ ಹಾಲು ತಗೊಂಡೋಗ್ಬೇಕು. ₹1 ಏನಮ್ಮ ಕೊಡ್ತೀನಿ ಬಾ. ಅಪ್ಪ, ನಿನ್ನ ಭಕ್ತಿಗೆ ಮೆಚ್ಚಿದೆ. ಏನ್ ವರ ಬೇಕು ಕೇಳು. ನೀನು ವರ ಕೊಡೋನು? ಯಾಕಪ್ಪ ಆಗ್ಬಾರ್ದೇನು? ಆ ದೇವ್ರ ವರ ಸ್ವಲ್ಪ ಡಿಲೇ, ಈ ದೇವ್ರ ವರ ತಕ್ಷಣಕ್ಕೆ ಫಲ, ಗೊತ್ತಾ? ಹಾಗಾದ್ರೆ ಕೆಲಸಕ್ಕೆ ಏರ್ಪಾಡು ಮಾಡ್ಬಿಟ್ಟೆ ಏನು? ಕೆಲಸ ಒಂದೇ ಅಲ್ಲಯ್ಯೋ, ನೀನ್ ಈ ಊರ್ ಯಾಕೆ ಬಂದ್ಯೋ ಆ ಕೆಲಸನೇ ಸಾಧಿಸಕ್ಕೆ ಏರ್ಪಾಡು ಆಗೋಯ್ತು. ಹಾಗಾದ್ರೆ ರಾಮರಾಯ್ ಯಾರು ಅಂತ ಗೊತ್ತಾಗೋಯ್ತೆ. ಎಲ್ಲಿದ್ದಾನೆ? ಯಾರಿಗ್ ಗೊತ್ತು? ಅದೇನ್ ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡ್ಬಿಟ್ಟಿಯ? ರಾಮರಾಯ ಅಡ್ಕಸ್ಬಿ ಅಲ್ಲ, ಪಾಕಡ. ಅವನ ವಿಷಯ ಎಲ್ಲ ಗೊತ್ತಿರೋದು ಒಬ್ಬನಿಗೆ, ಅವನೇ ಸಿಂಗರಾಜ್. ಅವನ್ಯಾರಪ್ಪ ಸಿಂಗರಾಜು? ಅವತ್ ರೈಲ್ ಗಾಡಿ ಒಳಗೆ ನಂಗೂ ನಿಂಗೂ ಜಗಳ ಬರ್ಲಿಲ್ವಾ? ಆಗ ನಿನ್ ಪಕ್ಕದಲ್ಲಿ ಕೂತಿದ್ದಲ್ಲ, ಸೂಟ್ ಗೀಟ್ ಹಾಕೊಂಡಿದ್ನಲ್ಲ, ಅವನೇ ಸಿಂಗರಾಜು, ರಾಮರಾಯನ ಸೆಕ್ರೆಟರಿ. ಅವನೊಂದು ಗ್ಯಾಂಗ್ ಲೀಡ್ರಪ್ಪ. ಅವನು ಗೊತ್ತಾ ನಿನಗೆ? ನಮ್ಮೂರ್ ಖಲೀಫನ ವಿಚಾರ ನಂಗೆ ಗೊತ್ತಿಲ್ವಾ? ಅವನಿಂದಲೇ ರಾಮರಾಯ್ ನಾವು ಪತ್ತೆ ಮಾಡುದು. ಈಗ ಅವನು ಎಲ್ಲಿದ್ದಾನೆ ಅಂತ ನೋಡ್ಕೊಂಡ್ ಬರ್ಬೇಕು. ನಾನ್ ನೋಡ್ಕೊಂಡ್ ಬರ್ತೀನಿ. ನಿನ್ ಕಡೆ ಅಲ್ಲಿ ಏನಯ್ಯ ನೋಡ್ಕೊಂಡ್ ಬರೋದು? ಅವನೆಲ್ಲಿದ್ದಾನೆ ಏನು ಅಂತ ನಾನ್ ನಿನಗೆ ಪ್ಲಾನ್ ಮಾಡಿ ಕೊಡ್ತೀನಿ. ಸುಮ್ನೆ ಊರೆಲ್ಲ ಸುತ್ತಲು ಸಿಗ್ತಾನೆ ಅವನು. ನೋಡು, ಅಗೋ ಅವರೇ ನೋಡು, ಆ ಸಿಂಗ್ರ, ಆ ಸ್ವಾಮಿಗಳು. ನೋಡಿದ್ಯಾ ಆ ಹುಡುಗಿ ನಡೆದಾಡ್ತಾ ಇದ್ದಾರಲ್ಲ, ಇವತ್ತು ಅವ್ರಿಗೊಂದು ಗತಿ ಕಾಣಿಸ್ಲೇಬೇಕಣ. ಬರ ಹೋಗೋಣ. ಅಯ್ಯಪ್ಪ ರಾಮರಲ್ಲ ಬೇಕಾ ನೀನು? ಇದೇನು ಹಾಗೆ ಕುಡಿದ್ಬಿಟ್ರಾ? ಇದೇನು ಅಂದ್ರೆ ನಿಮ್ಗೆ ಅಭ್ಯಾಸ ಇದೆಯೇ? ನೋ, ಇವತ್ತು ಹೊಸ ಜೀವನ ಪ್ರಾರಂಭ ನೋಡಿ, ಹಾಗೆ ಕುಡಿದು ಬಿಟ್ಟೆ. ರೂಪ, ನೀನು ಹೆಸರು ತಕ್ಕ ರೂಪತಿನೇ. ನಿನ್ನ ಮದುವೆ ಆಗಿದೆಯಾ? ಆಗ್ದೆ ಇದ್ರೆ
ನೀವ್ ಮಾಡ್ಕೊಳ್ತೀರಾ? ರೂಪಾ, ನಿನ್ಗೆ ಲವರ್ಸ್ ಯಾರಾದ್ರೂ ಇದಾರ? ಓ, ಇದ್ದಾರೆ. ಅವರು ನನ್ ಕಣ್ ಮುಂದೆನೇ ಇದ್ದಾರೆ. ನಾನಾ? ರೂಪಾ, ಇಲ್ಲಿ ಬಾಯಲ್ಲಿ ನೋಡು, ಆ ಕನ್ನಡಿಲ್ ನೋಡ್ಕೊ. ಯಾಕೆ ಇದ್ದಕ್ಕಿದ್ದ ಹಾಗೆ ಕಾರ್ ನಿಂತೋಯ್ತು? ಏನಾಗಿದೆ? ಸದ್ಯ ಪುಣ್ಯ ಕೂಡ ಚೂರಾಗ್ದೇ ಇದೆಯಲ್ಲ. ಒಳ್ಳೆ ಬೀದಿ ಬಸವಣ್ಣ ಕಾರಲ್ಲಿ ಬಿದ್ರೆ ಇನ್ನೇನಾಗುತ್ತೆ? ಏ ಮಿಸ್ಟರ್, ಇಂಥ ಬಂಡು ಬದುಕೋಕ್ಕಿಂತ ಎಲ್ಲಾದ್ರೂ ಕೆರೆ ಬಾವಿಲ್ ಬಿಟ್ಟು ಸಾಯ್ಬಾರ್ದೆ. ಪಬ್ಲಿಕ್ ನಲ್ಲಿ ಬೈತಾ ಇದ್ದೀಯೇ? ಬೈ ಪರವಾಗಿಲ್ಲ ಬೈ. ಈ ಪ್ರೈವೇಟ್ ಆಗಿ ನನ್ನಿಂದ ನಿನಗೇನಾದ್ರೂ ಸಹಾಯ ಬೇಕಾದ್ರೆ ಮಾಡ್ತೇನೆ. ಏ, ಮೊದ್ಲು ನಿನ್ ತಲೆ ತೆಗಿತೀಯೋ ಇಲ್ಲ ನಾನ್ ತೆಗಿಲ್ಲ? ತಲೆ ಹೇಗೆ ತೆಗಿಯೋದು? ತಲೆ ತೆಗೆದ್ರೆ ಮನುಷ್ಯನೇ ಔಟು. ಆಮೇಲೆ ಇನ್ನೇನಿದೆ ಹೇಳು? ಅಯ್ಯೋ, ದೊಡ್ಡ ಮಳೆ ಬರೋ ಹಾಗಿದೆ. ಒಂದ್ ಕೆಲಸ ಮಾಡೋಣ, ಮಳೆ ನಿಲ್ಲೋವರೆಗೂ ಆ ಮನೇಲೂ ನಿಂತ್ಕೊಂಡ್ರೋಣ ಬಾ. ಸ್ವಲ್ಪನೂ ವಿವೇಕ ಇದ್ದು ಒಂದ್ ಹೆಣ್ಣಿನ ಜೊತೆಲಿ ಹೇಗ್ ನಡ್ಕೊಳ್ಬೇಕು ಏನು ಅನ್ನೋದು ಗೊತ್ತಾಗಬಾರ್ದು. ಓದಿದ್ರೆ ಮತ್ತೆ ಭಾಗ್ಯ. ಸ್ವಲ್ಪನೂ ತಿಳುವಳಿಕಿಲ್ದವು. ಕಾಲೇಜ್ ಹೋಗಿ ಕಲ್ತವ್ರ ಜೊತೆ ಓಡಾಡ್ಬಿಟ್ರೆ ಮತ್ತೆ ಭಾಗ್ಯ. ಒಬ್ಬ ಗಂಡಸಿನ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದು ಗೊತ್ತಾಗಬಾರ್ದು. ಯಾರು ನೀನ್ ಅಂತ ಇರೋದು? ನೀನು ತಾನು ಅಂತ ಯಾರು ಅಂತ ಇದ್ದಾರೋ ಅವ್ರನ್ನ. ನಮ್ಮ ಮನೆ ಮುಂದೆ ಒಬ್ಬ ಹುಡುಗ ಹುಡುಗಿ ನಿಂತು ಜಗಳ ಕಾಯ್ತಾ ಇದಾರೆ ಕಣಪ್ಪ. ಬೇಡ ಅಂತ ಹೇಳವ. ಇಬ್ರು ಓದರ ಕಾಣ್ತಾರ ಕಣಪ್ಪ. ಅಂದ್ರೆ ಓದ್ದವ್ರ ಹಾಗಿದ್ರೆ ಗಂಡ ಹೆಂಡತಿರಾಗಿರ್ಬೇಕು. ಕರಿಯವ ಒಳಗೆ ಮಳೆಲಿ ಯಾಕೆ ನೆನಿಬೇಕು? ಸರಿಪಾ, ಇಲ್ಯಾಕ್ ಮಳೆಲಿ ನೆನೆತೀರಾ? ಬರಪ್ಪ ಒಳಗೆ. ನೀವು ಬರವಾ? ಅಯ್ಯೋ ಬೇಡ, ಇನ್ನೇನ್ ಮಳೆ ನಿಂತೋಗ್ಬಿಡುತ್ತೆ. ನಾ ಹೊರಟೋಗ್ತೀನಿ. ಮಳೆ ಈಗಲೇ ನಿಲ್ಲ ಹಾಗಿಲ್ಲ, ಒಳಗೆ ನಡಿ. ಅವ್ರು ಹೇಳ್ತಾವ್ರೆ ಬರ್ರವ ಅಂದ್ರೆ ನೀವು ಬರ್ರಪ್ಪ. ಅಪ್ಪ ಅಪ್ಪ ಅಪ್ಪ, ಅವ್ರು ಬಂದವ್ರಪ್ಪ. ಕೂತ್ಕೋ ಅಂತ ಹೇಳವ. ನೀನ್ ಬೇಕಾದ್ರೆ ಕೂತ್ಕೋ. ಅದಪ್ಪ, ಹೆಂಡತಿ ಆದವಳು ಗಂಡನ್ ಗದ್ರಿಸ್ಕೊಳಕ್ ಸ್ವಲ್ಪ ಅದ್ಬಸ್ತೇ ಬೇಡವಾ? ಅಯ್ಯೋ, ನನ್ನನ್ ಏನ್ ಬೇಕಾದ್ರೂ ಅನ್ಲಿ. ಪಾಪ ಮಳೆಯಲ್ಲಿ ನೆಂದು ತುಂಬಾ ಗರಂ ಆಗ್ಬಿಟ್ಟಿದ್ದಾಳೆ. ಅದಕ್ಕೆ ಈ ಕೋಪ. ನೀನ್ ಕೂರ್ಸಪ್ಪ. ನೋಡ್ದ ಗಂಡಸಿನ ಒಳಗಡೆ ಇರೋ ಪ್ರೀತಿನ. ಏನಮ್ಮ, ಒಂದು ಹೆಣ್ಣು ಗಂಡು ಜೊತೆ ಆಗಿದ್ರೆ ಗಂಡ ಹೆಂಡ್ತಿಂತಲೇ ಹೇಳ್ಬಿಡೋದೆ. ಹಂಗಾರೆ ನೀವಿಬ್ರು ಗಂಡ ಹೆಂಡ್ತಿರಲ್ವಾ? ಖಂಡಿತ ಅಲ್ಲ. ಹೌದು, ಇವಳು ನನ್ನ ಹೆಂಡತಿ ಅಲ್ಲವೇ ಅಲ್ಲ. ಅಂದ್ಮೇಲೆ ನೀವಿಬ್ರು ನಿಜವಾದ ಗಂಡ ಹೆಂಡ್ತಿರೇ? ದೇವೋ, ಇವ್ರಿಬ್ಬರಿಗೂ ಮೊಗ್ಮುನ್ಸು ತುಂಬಾ ಕೋಪವಾಗಿದ್ದಾರೆ. ಇವ್ರಿಬ್ಬರು ಒಂದ್ ಮಾರ್ ಕಳಿಸ್ಬೇಕು. ಏನಂತಿ? ನಮ್ಗೆ ಯಾಕಪ್ಪ ಅವಸವಾಸ? ಹೆಂಗ ನಾವ್ ಹೋಗ್ಲಿ. ಸೂರ್ಯ ಕಳ್ಸ್ಕೊಂಡ್ ಬೀಳೋ ಹಾಗೈತಲ್ಲ, ಏನ್ ಮಾಡೋದು? ಬರ್ರಿ ಬರ್ರಿ, ಒಳಗೆ ರೂಮ್ ನಲ್ಲಿ ಕುತ್ಕೊಳ್ಳಿ. ಬರ್ರಿ ಕುತ್ಕೊಳ್ರವ, ಕುತ್ಕೊಳ್ರಿ. ಅಪ್ಪ ಅವ್ರೆ, ನೀವು ಕುತ್ಕೊಳ್ಳಿ. ಇದ ಬಂದ್ಬಿಡ್ತೀನಿ. ಬಾಗ್ಲು ನೀವಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ನನ್ನ ಹತ್ರ ಸುಳ್ಳು ಹೇಳ್ತೀರಲ್ಲ. ಮಳೆ ನಿಲ್ಲೋದ್ರೊಳಗೆ ನೀವಿಬ್ರು ಸಂತೋಷವಾಗಿ ಒಂದಾಗಿ ಬಂದ್ರೇನೆ ಬಾಗಿಲು ತೆಗೆಯೋದು. ಇಲ್ದೆ ಹೋದ್ರೆ ಇಲ್ವೇ ಇಲ್ಲ, ಹಂಗೆ ಕುಂತೀರಿ. ಏನಿಲ್ವೇ ಇಲ್ಲ. ಅಪ್ಪಾಜಿ ಅಪ್ಪಾಜಿ ಅಪ್ಪಾಜಿ, ಹೆಂಗಪ್ಪಾಜಿ ನಿನ್ ಮಗಳ ಪ್ಲಾನು? ಚಂದಾಗೈತೆ ಕಣವ. ಗಂಡ ಹೆಂಡ್ರು ಒಂದ್ ಬಾರ್ದು ಪುಣ್ಯ ನಿನ್ ಕಾಯ್ತೆ ಬಿಡವ. ಏಯ್ ಹಳ್ಳಿ, ಏನ್ ಹುಡುಗಾಟ ಆಡ್ತಿದ್ದೆ? ನಾ ಕುರುಡನ್ ಮಾತು ಕೇಳ್ಕೊಂಡು ಮರ್ಯಾದೆ ಬಾಗಿಲು ತೆಗಿತೋ ಇಲ್ವೋ? ನಿನ್ ಜೂರತ್ತೆಲ್ಲ ಕಟ್ಟಿಟ್ಬಿಡಮ್ಮಣ್ಣಿ. ನಿನ್ ಬೇಳೆಕಾಲ್ ಏನು ಬೇಯಕ್ಕಿಲ್ಲ. ಅದೇನ್ ಮಾಡ್ಕೋತೀಯೋ ಮಾಡ್ಕೋ, ಹೋಗು ನೋಡೋಣ. ಈ ಹಾಲ್ ಕಾವಾಸಕ್ಕೆ ಎಲ್ ಬಂದು ಸಿಕ್ಕಾಕೊಂಡು ಕಾಲ. ನೀನೇನಾದ್ರೂ ಹೆಚ್ಚಾಗಿ ಮಾತಾಡಿದ್ರೆ ನಿನ್ ಹಿಡ್ಕೊಂಡು ಹೊಡೆದು ಬಿಡ್ತಾಳೋ ಏನೋ. ಹೊಡಿತಾಳೆ ಹಿಟ್ಟಿನ ಮುದ್ದೆ. ನಿನ್ನಿಂದಾನೆ ಆದಿಷ್ಟಲ್ಲ. ಸರು ಹೋಯ್ತು, ಈಗ ಏನ್ ಮಾಡ್ಲಿ ಹೇಳು? ಬಾಯ್ ಬಡ್ಕೊ. ಅಣ್ಣೋ, ನಿನ್ ಬಾಯ್ ಬಡ್ಕೊಂಡ್ರು ಅಲ್ಲ, ತಲೆ ಚಚ್ಕೊಂಡ್ರು ಅಷ್ಟೇ. ಅಯ್ಯೋ, ಬಾಯ್ಲಿ ನೋಡು, ನಾವಿಬ್ರು ಗಂಡ ಹೆಂಡತಿರಾಗಿ ನಟನೆ ಮಾಡಿ ಇಲ್ಲಿಂದ ಹೊಟ್ಟೋಗೋಣ. ಅಯ್ಯೋಯ್ಯೋ, ನನ್ ಗಂಡಾಗ ಅಭ್ಯಾಸ ಇಲ್ವಲ್ಲ. ನನ್ಗೆ ಹೆಂಡತಿಯಾಗ ಅಭ್ಯಾಸ ಇದೆಯೇನೋ? ಇಲ್ವೇನೋ? ಮತ್ತೇನ್ ಮಾಡೋಣ ಇವಾಗ? ನಾನು ಹೇಳ್ದ ಕೇಳು ಸಾಕು. ಸರಿ, ನಿನ್ನ ಹೆಸರೇನು? ವಿಜಯ. ನಿನ್ ಹೆಸರು? ಗೋಪಾಲ. ವಿಜಿ, ನೀ ನಿನ್ ಮೇಲೆ ನನ್ ಜೊತೆಲಿ ಸರಿಯಾಗಿ ನಡ್ಕೋತೀನಿ ಅನ್ನೋದಾದ್ರೆ
ಆ ಹುಡುಗಿಗೆ ಹೇಳಿ ಹೊರಗಡೆ ಬಿಡೋ ಹಾಗೆ ಮಾಡ್ತೀನಿ. ನಾನೇನ್ ಸರಿಯಾಗಿ ನಡ್ಕೊಳ್ತಾ ಇದ್ದಿದ್ದು, ನಿಮ್ ಮೇಲೆ ನನ್ಗೆಷ್ಟು ಪ್ರೇಮ ಪ್ರೀತಿ ಇದೆ ಅಂದ್ರೆ ಹೇಳಕ್ಕೆ ಆಗ್ತಾ ಇಲ್ಲ. ನೋಡ್ದೇನಪ್ಪ ಅವ್ರಿಗೆ ಹೆಂಗ್ ದಾರಿಗೆ ಬಂದ್ಲು. ಕಾದಾಡಿಸಷ್ಟು ಕಾಫಿ ಕುಡಿಯೋದು, ಕಾಫಿ ಕುಡಿದ್ ಮಸ್ತಿಯಲ್ಲಿ ಕಾದಾಡೋದು, ಇದೇ ಇವರು ಉಟ್ಗುಣ ಅಂತ ಕಾಣಿಸ್ತೈತೆ. ಇವ್ರಿಬ್ರಿಗೂ ಪ್ರಾಯದ ಮಸ್ತಿ ಕಣವ್ವ, ಅದಕ್ಕೆ ಹಿಂಗ ಆಡೋದು. ಏನಮ್ಮ? ಅಮ್ಮ ತಾಯಿ ಇಲ್ಲಿ ಬಾರಮ್ಮ ಇಲ್ಲಿ. ನಿನ್ನ ಹೆಸರೇನಮ್ಮ? ಏನಾದ್ರೂ ಇರ್ಲಿ, ಈಗ ನಾವಿಬ್ರು ಒಂದಾಗಿ ಹೋದ್ವಿ. ತೆಗೆದ್ಬಿಡು ಮತ್ತೆ ಬಾಗ್ಲು. ಅದೆಲ್ಲ ಕಟ್ಟಿತ್ ಬಿಡಪ್ಪಾಜಿ, ಕಣ್ಣಿಂದ ನೋಡ್ದೊರ್ತು ಜಪ್ಪಯ್ಯ ಅಂದ್ರೆ ತೆಗಿಯಕ್ಕಿಲ್ಲ. ಎಲ್ಲಿ ಒಬ್ರೊಬ್ರು ತಬ್ಬಿಡ್ಕೊಂಡು ನಾ ಹೇಳ್ದಂಗೆ ಹೇಳಿ. ಏನಮ್ಮ ಹೇಳ್ಬೇಕು? ದೇವ್ರ ಸತ್ವಾಗ್ಲು ನಾವಿನ್ಮೇಲೆ ಜಗಳ ಕಾಯಲ್ಲ, ಮುಖ ಮನ್ಸಿಲ್ದೆ ಪ್ರೀತಿಯಾಗಿ ನಡ್ಕೋತೀವಿ ಅಂತ ಹೇಳಿ. ಅದೆಲ್ಲ ಆಗೋದಿಲ್ಲ, ಹಂಗಾರೆ ನಾನು ಬಾಗಿಲು ತೆಗಿಯಕ್ಕಿಲ್ಲ. ಅಯ್ಯೋ ವಿಜಯ, ಏನು ಸದ್ಯ ಆಗೋಲ್ಲ ಅಂದಿಲ್ಲ. ನೀನೆಲ್ಲೂ ಹೂ ಒಂದು ಬಿಡ್ತೀಯೋ ಅಂತ ನಾನು ಹೆದರಿ ಬಿಟ್ಟಿದ್ದೆ. ಯಾಕೆ? ಅವಳು ಹೇಳ್ದಾಗೆ ಹೇಳಿದ್ರೆ ನಮ್ಮಿಬ್ರು ಹೊರಗಡೆ ಕಳಿಸ್ಬಿಡ್ತಾ ಇತ್ತು. ಈಗಿಲ್ಲೇ ನೆಮ್ಮದಿಯಾಗಿ ನಾವಿಬ್ರು ಸ್ವಲ್ಪ ಹೊತ್ತು ಕಾಲ ಕಳಿಬಹುದಾ? ಹಾಗಾದ್ರೆ ಅವಳು ಹೇಳ್ದಾಗ ಹೇಳೇ ಬಿಡ್ತೀನಿ. ದೇವ್ರ ಮೇಲೆ ಸತ್ಯ ಮಾಡಿ ಹೇಳ್ಬೇಕಂತೆ. ಅಷ್ಟೇ ತಾನೆ, ದೇವ್ರು ಅಂತ ಗಟ್ಟಿಯಾಗಿ ಹೇಳಿ ಆ ಅಂತ ಒಳಗಡೆ ಹೇಳ್ಕೊಂಡು ಸತ್ಯವಾಗ್ಲು ಅಂತ ಗಟ್ಟಿಯಾಗಿ ಹೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ದೇವರ ಆ ಸತ್ಯವಾಗಿ ಅಸತ್ಯವಾಗಿ ಏನು ಕಿಲಾಡಿತನ ನಿಂದು. ನೋಡಮ್ಮ, ನೀನ್ ಹೇಳಿದಾಗೆ ನಾವಿಬ್ರು ದೇವ್ರ ಸತ್ಯವಾಗಿ ಜಗಳ ಆಡೋದಿಲ್ಲ, ಪ್ರೀತಿಯಾಗಿರ್ತೀವಿ. ಹೌದೌದು, ಹಂಗ ಬನ್ನಿ ದಾರಿಗೆ. ಅಣ್ಣೋ ತಗೋ ಈ ಕುಂಕುಮ ಇಟ್ಟು ಹೂ ಮುಡ್ಸು. ಸರಿ. ಈಗ ನೋಡಿದ್ರ ಚಂದ ಕಾಣ್ತೀರಿ. ಎಲ್ಲಿ ಹಂಗೆ ಗಂಡನ ಕಾಲು ಬಿದ್ದು ನಮಸ್ಕಾರ ಮಾಡವ ನೋಡೋಣ. ಇದ್ದಪ್ಪ ಗಂಡ ಹೆಂಡತಿ ಅಂದ್ರೆ ಹಿಂಗಿರ್ಬೇಕು. ಮತ್ತೆ ತಡೀರಿ, ಬಾಗಿಲು ತೆಗಿತೀನಿ. ಅಪ್ಪ ಅಪ್ಪ, ಗಂಡ ಹೆಂಡತಿ ಜಗಳನು ಮುಗ್ದಾಯ್ತು, ಮಳೆನೂ ನಿಂತೋಯ್ತು. ಹೌದವ್ವ, ಮಳೆನೂ ನಿಂತೋಯ್ತು. ಎಲ್ಗೊಂಟಿದ್ರು ಏನೋ ಪಾಪ, ಕಳಿಸ್ಕೊಟ್ಬಿಡವ್ವ. ತಮಾಷೆಗೆ ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಡ್ರವ್ವ. ಅಣ್ಣೋ ನೀನು ಅಷ್ಟೇ, ಕ್ಷಮಿಸ್ಬಿಡಪ್ಪ. ಅಯ್ಯಯ್ಯ, ನೀನೇನು ತಪ್ಪು ಮಾತಾಡಿಲ್ಲಮ್ಮ. ನಾವು ಬರ್ತೀವಿ ಅಜ್ಜ, ನಾವು ಬರ್ತೀವಿ. ಒಳ್ಳೇದು, ಓಟ್ ಬನ್ರಪ್ಪ. ನೀನ್ ತುಂಬಾ ಒಳ್ಳೆಯವಳು, ನಾನು ಬರ್ತೀನಿ. ನಾವು 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 ಬರ್ತೀವಿ. ವಿಜಿ, ಓ ಸಾರಿ, ಮಿಸ್ ವಿಜಯ, ಆ ಹುಡುಗಿ ತುಂಬಾ ಒಳ್ಳೆಯವಳಲ್ಲ? ಯಾಕೆ ಮುಖ ಹಂಗ್ ಸಿಂಡ್ರಿಸ್ಕೊತಾ ಇದ್ದೀಯಾ? ಇಷ್ಟೊತ್ತು ನನ್ನ ಮೇಲೆ ಅಷ್ಟೊಂದು ಪ್ರೀತಿಯಾಗಿದ್ದೆ. ಅಷ್ಟೊಂದು ಒಂಥರ ಇದೆ, ಇನ್ನೂ ಇರ್ಬೇಕೇನು? ಇದನ್ನ ನಾನು ಬೇಡ ಅಂತೀನೇನು? ಹಾಗಾದ್ರೆ ಬಾ, ಕಾರ್ ರಿಪೇರಿ ಮಾಡ್ಕೊಂಡು ಇಬ್ರು ಹನಿಮೂನ್ಗೆ ಹೋಗಿ ಬರೋಣ. ಓ ನಡಿ, ಒಂದೇ ನಿಮಿಷದಲ್ಲಿ ಕಾರ್ ರಿಪೇರಿ ಮಾಡ್ಕೊಂಡು ಛಮ್ ಅಂತ ಹೊರಟು ಬಿಡೋಣ. ನೀನೇನಾದ್ರೂ ನನ್ನ ಹಿಂಬಾಲಿಸ್ಕೊಂಡು ಬಂದೆ, ಪೊಲೀಸಿಗೆ ಹಿಡಿದ್ಕೊಡ್ತೀನಿ. ಬಿ ಕೇರ್ಫುಲ್. ಅಮ್ಮ, ಕೈಯ ಬಿಡುವರೆ. ಏನಪ್ಪ, ಆಕ್ಸಿಡೆಂಟ್ ನೊಳಗೇನು ಅಪಾಯ ಆಗ್ಲಿಲ್ಲ ತಾನೆ? ಅಲ್ಲಪ್ಪ, ಪಾರ್ಕ್ನ ಹತ್ರ ಆ ಹುಡುಗಿ ಜೊತೆ ಆ ಕಾರ್ನಲ್ಲಿ, ಈ ಗಲ್ಲಿ ಒಳಗೆ ನೋಡಿದ್ರೆ ಈ ಹುಡುಗಿ ಜೊತೆ ಈ ಕಾರ್ನಲ್ಲಿ. ಅಲ್ಲಪ್ಪ, ಹಂಗಾದ್ರೆ ನಿಂಗೆ ಎಷ್ಟು ಜನ ಹುಡುಗಿರಯ್ಯ? ಏನ್ ಹೇಳಯ್ಯ ನನ್ನ ಫಜೀತಿನ? ಆ ಹುಡುಗಿ ಜೊತೆಲಿ ಆ ಕಾರಲ್ಲಿ ಹೋದ್ನೋ, ನಾನು CID ಅಂತ ತಿಳ್ಕೊಂಡ್ಬಿಟ್ಟು ದೊಡ್ಡ ಗ್ಯಾಂಗ್ಗೆ ನನ್ನ ಹಿಡ್ಕೊಡೋದಕ್ಕೆ ಪ್ಲಾನ್ ಮಾಡಿದ್ಲು. ನಾನು ಜಗತ್ತಿನ. ಹಾಗಾದ್ರೆ ಸಿನಿಮಾದೊಳಗೆ ಹುಡುಗ ಮಾಡ್ತಾ ನೋಡು, ಅದೇ ಹೀರೋ, ಅವನು ಮಾಡ್ದಂಗೆ ಮಾಡ್ಬಿಟ್ಟೇನು? ಅಂತೂ ಈ ಹುಡುಗಿ ನಿಜವಾಗೂ ಪ್ರೀತಿಸ್ತೆ ಅಲ್ವಾ? ಈಗ ನಡೆದಿದ್ದಕ್ಕೆ ಪ್ರೀತಿ ಅಂತಾರೇನು? ಹೌದು, ಈ ಪ್ರೀತಿ ಪ್ರೇಮ ಎಲ್ಲ ಶುರುವಾಗೋದು ಡಿಕ್ಕಿಗಳಿಂದಲೇ. ಡಿಕ್ಕಿಗಳಿಂದ? ಹೌದು ಕಣಪ್ಪ. ಈಗ ನನ್ನ ಸ್ವಂತ ಅನುಭವ ಹೇಳ್ತೀನಿ ಕೇಳು. ಈ ಹುಡುಗಿ ನೀನ್ ತಳ್ಳಿಬಿಟ್ಟು ಹೋದ್ಲ ಇಲ್ವೋ, ತಿರ್ಗಾ ಬಂದು ತಪ್ಕೋತಾಳೆ, ತಿರ್ಗಾ ತಳ್ತಾಳೆ ತಪ್ಕೋತಾಳೆ, ತಳ್ತಾಳೆ ತಪ್ಕೋತಾಳೆ, ಅಂತೂ ನೀನ್ ಬಿದ್ದೇ ಬೀಳ್ತಿ. ಈ ಬೀಳು ಏಳುಗಳೇ ಕಣಯ್ಯ ದಾಂಪತ್ಯ ಜೀವನಕ್ಕೆ ದಾರಿ. ಆಹಾ, ನಿನ್ನ ಕಾಲೇಜ್ ಲೆಕ್ಚರರ್ ಆಗಿ ನೇಮಿಸ್ಬಿಟ್ರೆ ಹುಡುಗರಿಗೆ ಬೇಜಾರೇ ಆಗದೆ ಇದ್ದಾಗ ಪಾಠಗಳು ನಡೆದು ಹೋಗ್ತಾ ನೋಡು. ಈ ಜೀವನವೇ ದೊಡ್ಡ ಪಾಠಶಾಲೆ ಅಂತ ದೊಡ್ಡ ದೊಡ್ಡ ಕವಿಗಳು ಹೇಳಿದ್ ಕೇಳಲಿಲ್ವೇನಯ್ಯ? ನೀನ್ ಯಾವ ಪಾಠಶಾಲೆಗೆ ದಯ ಮಾಡಿಸ್ತಾ ಇದೀಯ ಈಗ?
ನಾನು ಒಂದು ಡಿಕ್ಕಿ ಹೊಡೆದ ಪಾಠಶಾಲೆ ಈ ಗುಡಿಸಲೊಳಗಿದೆ, ಬಾ ತೋರಿಸ್ತೀನಿ. ಚಂದು ಬಂದಂಗೈತೆ ನೋಡವ ನೋಡವ ನೋಡವ. ಏನ್ ತಾತ ಮಗಳ ಉಪಚಾರ ಬಹಳ ಜೋರ ನಡೆದಂಗೈತೆ. ಹಾಯ್, ಇದೇನಪ್ಪ ಎಲ್ಲನ ನಿನ್ ಹೆಂಡತಿ? ಎಂಟಿ ಏ ಗೋಪಾಲ್, ಏನ್ ಸಮಾಚಾರ? ಹಾಯ್, ಇವ್ರು ನಿಮ್ ಸ್ನೇಹಿತರ? ಇನ್ನೂ 4 ದಿನ ಮರದ ಮೇಲೆ ಇರ್ಬೇಕಾಗಿತ್ತು. ಯಾಕೆ? ಅಲ್ಲ, ಎಂಟಿಗೆ ಎದ್ರಕೊಂಡು ಹೆಂಗ್ ನಡಕ್ತಾರೆ ಗೊತ್ತಾ? ನಾನೇನಾದ್ರ ಹುಡ್ಗಿ ಗಣ್ಣಾಗಿದ್ದಿದ್ರೆ ಏನ್ ಮಾಡ್ತಿದ್ದೆ? ಪಟ್ 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 ಅಂತ 4 ಕೇಟ್ ಕೊಟ್ಟು ನಿಮಗ್ ನರಂ ಮಾಡ್ಬಿಡ್ತಿದ್ದೆ. ಬೋಲು ಸಪ್ಪೆ ನಿಮ್ ಸ್ನೇಹಿತ. ಕೇಳಿದೇನಪ್ಪ ನಿನ್ ಹೆಂಡತಿ ಹೇಳೋ ಮಾತು? ಯಾರ ಹೆಂಡತಿ, ಯಾರ ಗಂಡ, ಏನ್ ಕತೆ? ಒಂದ್ ಗಳಿಗೆ ಮುಂಚೆ ನಾನು ಹೀಗೆ ಹೊಡ್ಕೊಂಡೆ. ಇವಳಿದಾಳಲ್ಲ ಈ ನಿನ್ ಹೆಂಡತಿ, ಕೇಳ್ಬೇಕಲ್ಲ ಏನ್ ಮಾಡಿದ್ಲು ಗೊತ್ತೇ? ಏನ್ ಮಾಡಿದ್ಲು? ಬಾಯ್ಲಿ, ನೀನು ಬಾರಮ್ಮ ಬಾ. ನಾನು ಆ ವಿಜಯನ್ನು ಈ ರೂಮ್ ನಲ್ಲಿ ಕೂಡ ಹಾಕಿ ಗಂಡ ಹೆಂಡತಿ ಅಂತ ದೇವ್ರ ಸತ್ಯವಾಗಿ ಒಪ್ಕೊಂಡು ಬಂದ್ರೇನೆ ಹೊರಗೆ ಬಿಡೋದು ಅಂದ್ಲು. ಸುಳ್ಳ ನಿಜವಾಗಿ ಕೇಳಿ ನೋಡು. ಹೌದಾ? ಇಬ್ರು ಜಗಳ ಕಾಯ್ತಾ ಇದ್ರು, ಒಂದ್ ಮಾಡ್ದೆ, ಅದಕ್ಕೇನೀಗ? ಅದಕ್ಕೇನು ಇಲ್ಲ, ನೀವಿಬ್ರು ಹಾಗೆ ಒಂದಾಗ್ ಬನ್ನಿ. ಏನಪ್ಪ ನೋಡ್ತೇನೆ ಚಂದ್ರು, ಇದೇ ರೀತಿ ನಿನ್ ಹೆಂಡತಿ ನನ್ನ ಆ ಹುಡುಗಿನೂ ಈ ರೂಮ್ ನಲ್ಲಿ ಕೂಡ ಹಾಕಿದ್ದು. ಹೋಗಣ್ಣ. ಅಲ್ಲಯ್ಯ ಗೋಪಾಲ್, ಮಾಡೋ ಕೆಲಸ ಬಿಟ್ಬಿಟ್ಟು ಆಡು ಬಾ ದಾಸಯ್ಯ ಅಂತ ನಿನಗ್ಯಾಕಯ್ಯ ಇದೆಲ್ಲ? ಆಮೇಲೆ ಬೇಕಾದ್ರೆ ನಮ್ಮಿಬ್ಬರನ್ನ ಹಸೆ ಮನೆ ಮೇಲೆ ಕೂರಿಸ್ಬಿಟ್ಟು ಆರ್ತಿ ಬೆಳಗಿವಂತೆ. ನೀನ್ ಈ ಊರಿಗೆ ಹಾಕ್ ಬಂದೆ, ನಿನ್ ಕೆಲಸ ಏನು ಅದನ್ನೆಲ್ಲ ಮರೆತು ಬಿಟ್ಟು ಬೀದಿ ಬಸವ ನಂಗೆ ಅಲಿತಾ ಇದೆಯಲ್ಲ, ಅಲ್ಲಿ ನಿಮ್ಮವ್ವ ಏನ್ ತಿಳ್ಕೊತಾರೆ? ಹೌದೇ, ನಮ್ಮಮ್ಮ ಎಷ್ಟು ಪೇಚಾಡ್ಕೋತಾ ಇದ್ದಾಳೋ ಏನೋ ನನಗೋಸ್ಕರ. ಚಂದ್ರು, ಒಂದ್ ಎಕ್ಸ್ಪ್ರೆಸ್ ಕಾಗದ ಬರೆದು ಬಿಟ್ರೆ? ಅದೇನಾದ್ರೂ ಬರ್ಕೋ, ನಾನ್ ಬೇಡ ಅನ್ನಕ್ಕಿಲ್ಲ. ಆದ್ರೆ ಅಡ್ರೆಸ್ ಮಾತ್ರ ಕೇರ್ ಆಫ್ ಪೋಸ್ಟ್ ಮಾಸ್ಟರ್ ಅಂತ ಬರ್ಕೋ. ಸರಿ. ಅಯ್ಯೋ 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 ಅಯ್ಯೋ, ಏನಯ್ಯ ಅದು? ಯಾವ ಸೀಮೆ ಎಣ್ಣೆಯ್ಯ ಅದು ಉರಿತಾ ಇದೆ? ಊರಲ್ಲಿ ಸುಮ್ಕಿರು, ಹುಡುಗಿನ್ ನೋಡ್ಬೇಕು ಅಂತ ಆಸೆ. ಪೇಪರ್ ನೋಡ್ಲಿಲ್ವಾ? ಇಂಗ್ಲಿಷ್ ಸಂಗೀತ ಹೇಳ್ಕೊಡೋ ಮೇಷ್ಟ್ರು ಮುದುಕ್ರೆ ಆಗಿರ್ಬೇಕು ಅಂತ ಬರ್ಕೊಂಡವ್ರೆ. ಅಣ್ಣಯ್ಯ, ಪ್ರೇಮ ಪ್ರೀತಿ ಅಂದ್ರೆ ಸುಮ್ನೆ ಆಗತ್ತಾ? ನಾನು ಬ್ಯಾಡ್ಲೇ ಬೇಡ ಅಂದಮ್ಮ. ಇವನ್ ಕೇಳ್ಬೇಕಲ್ಲ, ಇವನೇ ಬಲವಂತ ಮಾಡ್ತಾರೆ. ಚಂದಿ, ಏಯ್, ನಾನ್ ಬಲವಂತ ಮಾಡದ್ನಾ? ತೆಗೆದು ಬಿಟ್ಟಲ್ಲ ವರ್ಷನ. ಅಜ್ಜನಿಗೆ ಕೆಮ್ಮೋದು ಹೇಳ್ಕೊಡ್ತೀಯಾ? ನಿಂಗ ಆಸೆ ಅಂದ್ರೆ ತೆಗೆದು ಬಿಡು. ಅಯ್ಯೋ, ಆಸೆ ಇದೆ, ಆಸೆ ಇದೆ. ತುಂಬಾ ಕಷ್ಟಪಟ್ಟು ಅನ್ಸಿದೆಯೇ? ಅಣ್ಸು, ಚೆನ್ನಾಗ್ ಅಣ್ಸು. ಆಯ್ತಾ? ಮುದುಕಗೆ ಅರೆಯ ಬಂದಿಹ ಸಮಯ, ಎದುರಿಗೆ ವಿಜಯ ಇರುವುದೇ ಅಪಾಯ. ನೋಡೋ ನೋಡೋ, ನೀನ್ ಹೀಗೆಲ್ಲ ಹುಡುಗಾಟ ಆಡಿದ್ರೆ ನನ್ ಕೆಟ್ಟು ಕೋಪ ಬರುತ್ತೆ. ಕೋಪ ಬಂದ್ರೆ ಧೂಪ ಹಾಕುವ ನಿನ್ನ ಹುಡುಗಿ ಮುಂದೆ. ಅಣ್ಣಯ್ಯ, ಅಂತೂ ಸತ್ತಾನಲ್ಲೇ ಗಿಟ್ಟಿಸ್ಬಿಟ್ಟೆ ಬಂಗಾರದ ಗಣಿನ. ಅಲ್ಲಮ್ಮ, ಇವತ್ತು ನಿನ್ನ ಅಕ್ಕನ ಹುಟ್ಟಿದ ದಿನ ಅಂತ ನಿನಗೆ ಗೊತ್ತಿಲ್ವೇ? ಹೋಗಿ ಹೋಗಿ ಇವತ್ತು ಆ ನೆಕ್ಲೆಸ್ ಅನ್ನು ಕಳ್ಕೊಂಡ್ ಬಂದಿದೆಯಲ್ಲ, ಏನು ಗ್ರಹಚಾರವೋ, ಏನು ಅಪಶಕುನವೋ. ತುಪ್ಪದ ಆಂಜನೇಯ, ನನ್ ತಪ್ಪನ್ ಹಾಗೇನು ಆಗಲ್ಲಪ್ಪ. ಆ ನೆಕ್ಲೆಸ್ ಎಲ್ಲಿ ಮರ್ತು ಬಂದಿದ್ದೀನೋ ಏನೋ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಸೊಮೆ, ತಗೊಳ್ಳಿ, ಇದು ನಿಮ್ದೇ, ನಾನು ನೋಡ್ಕೊಳ್ಳಿ. ನೌದೇ? ನೀನು ಯಾರಮ್ಮ? ನಾನು ಯಾರಾದ್ರೆ ನಿಮ್ಗೇನಾ? ನಿಮ್ ಒಡವೆ ನಿಮಗ್ ಕೊಟ್ನೋ ಇಲ್ವೋ? ಮಗು, ನೀನು ಈ ನೆಕ್ಲೆಸ್ ಅನ್ನು ತಂದು ಕೊಟ್ಟದ್ದು ಕಳೆದು ಹೋದ ನನ್ನ ದೊಡ್ಡ ಮಗಳನ್ನೇ ತಂದು ಕೊಟ್ಟ ಹಾಗಾಯ್ತಮ್ಮ. ಏನಾ, ನಿಮ್ ದೊಡ್ಡ ಮಗಳು ತಪ್ಪಿಸ್ಕೊಂಡ್ಬಿಟ್ಟವಳ? ಅಯ್ಯೋ ಪಾಪವೇ. ಸ್ವಾಮಿ, ಅವಳು ಹೆಂಗವಳೆ ಹೇಳಿ? ನಾನು 3 ಹೊತ್ತು ಬೀದಿಲ್ ಡಾವ್ ಕಾಯ್ತಾ ಇರ್ತೀನಿ. ಅವಳೇನಾದ್ರೂ ನನ್ ಕಣ್ಣಿಗೆ ಬಿದ್ರೆ ದಬಕ್ ಅಂತ ಹೇಳ್ಕೊಂಡ್ ಬಂದ್ಬಿಡ್ತೀನಿ. ನಿನ್ನ ನೋಡ್ತಾ ನೋಡ್ತಾ ನನ್ನ ಮಗುನೇ ನನ್ನ ಕಣ್ಣೆದುರಿಗೆ ನಿಂತಾಗಿದೆಯಮ್ಮ. ಹಂಗಾರೆ ನನ್ನನ್ನೇ ನಿಮ್ ಮಗಳು ಅಂತ ಇಲ್ಲೇ ಇಟ್ಕೊಂಡ್ಬಿಡಿ ಸ್ವಾಮಿ. ನಿಜವಾಗಿಯೂ ನಮ್ಮ ಮನೆಯಲ್ಲಿ ಇರ್ತೀಯ? ತೆಗಿರಿ ಸ್ವಾಮಿ. ಲೋಕದಾಗ ಯಾವ ಜಾತಿ ಬೇಕಾದ್ರೂ ಹೊಂದ್ಕೊಂಡೋಯ್ತೈತೆ. ಈ ಬಡವ ಹಣವಂತ ಈ 2 ಜಾತಿ ಮಾತ್ರ ಯಾವಾಗ್ಲೂ ಹೊಂದ್ಕೊಂಡೇ ಹೋಗಕ್ಕಿಲ್ಲ ಸ್ವಾಮಿ. ಹಿಂಗಂತಂದೆ ಅಂತ ಕೋಪಿಸ್ಕೋಬೇಡಿ ಸ್ವಾಮಿ, ನಾನ್ ಬರ್ತೀನಿ. ಅಯ್ಯೋ, ಸತ್ಯವಾದ ಮಾತಿಗೆ ಕೋಪ ಯಾತಕಮ್ಮ? ಬಂದದ್ದು ಬಂದೆ, ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಹೋಗಮ್ಮ. ವಿಜಯ, ವಿಜಯವಾ, ನಾನ್ ನೋಡ್ಬರ್ತೀನಿ. ಬಾಮ್ಮ, ತಿಂಡಿ ತಿನ್ಬಾ. ಭಾನು,
ಸೋಮವಾರದ ದೇವ್ರು ನಾನು ಅನ್ನದ್ರು ನಾನು ಎಲ್ಲಿಟ್ಟಿದ್ದಾನೆ ಅಂತ. ಸದ್ಯ ನನ್ನ ವಿಷಯ ನಮ್ಮ ಅಪ್ಪನ ಹತ್ರ ಎಲ್ಲಿ ಹೇಳ್ಬಿಡ್ತೀವ ಅಂತ ತುಂಬಾ ಹೆದರ್ಕೊಂಡಿದ್ದೆ. ಹಂಗೇಳಿ ಮತ್ತೆ ಇದ್ಯಾಕಪ್ಪ ಇದು ನಾನು ನೋಡಿದ್ರು ಸುಮ್ಕೆನೆ ನಿಂತವ್ರಲ್ಲ ಅಂದ್ಕೊಂಡೆ. ಇದ್ಕೇನಾ ನೋಡ್ದ ವಿಜಯವ್ವ, ಸತ್ಯವಾದ ಕೆಲ್ಸಕ್ಕೆ ಸಾಚಾ ಮನ್ಸರಿಗಿಂತ ಕಳ್ಳರಿಗೆ ಹೆದರ್ಕೋತಾರೆ ಅಂತ ಈಗ ಗೊತ್ತಾಯ್ತಾ? ಅದಿರ್ಲಿ, ಎಲ್ಲಿ ಯಾರು ಅವ್ರೆ? ಸರಿ, ಅವನೊಬ್ಬ ಫೂಲ್ ನನಗ್ ಗಂಟು ಬಿದ್ದಿದ್ದ. ಸದ್ಯ ನಾನ್ ತಪ್ಪಿಸ್ಕೊಂಡೆ. ಅರೆ ನಾನ್ ಫೂಲೇ ವಿಜಯ. ಅರೆ ನೀವ ಸರ್? ಕೂತ್ಕೊಳ್ಳಿ, ನಾನ್ ಯಾರೋ ಬೇರೆ ವಿಷಯ ಮಾತಾಡ್ತಿದ್ದೆ. ಕೂತ್ಕೊಳ್ಳಿ. ಯಾರೀ ಹುಡುಗಿ? ಜಯ ಅಂತ, ತುಂಬಾ ಒಳ್ಳೆ ಹುಡುಗಿ. ಯಾರವ ಇವರು? ಇವರು ನಮ್ ಇಂಗ್ಲಿಷ್ ಸಂಗೀತದ ಮಾಸ್ಟರ್. ಹಂಗ ನಮಸ್ಕಾರ. ನಮಸ್ಕಾರ. ಏನ್ ಬಸ್ಸೋ ವಿಜಯವ್ವ? ಏನಮ್ಮ ಇವಯ್ಯ ಪಾಠ ಚೆನ್ನಾಗಿ ಹೇಳ್ಕೊಡ್ತಾನೆ ಅನ್ನು. ಪಾಠ ಒಂದೇ ಅಲ್ಲ, ಅವ್ರು ಚೆನ್ನಾಗಿ ಹಾಡ್ತಾರೆ ಜಯ. ಅಯ್ಯೋಯ್ಯೋ, ಎಲ್ಲಾರ ಇವ್ರ ಹಾಡನ್ ಮೊಯ್ಸಿ ಇವ್ರನ್ನ ಮದ್ವೆ ಮಾಡ್ಕೊಂಡು ಅವ್ರನ್ನ ಕೈ ಬಿಟ್ಬಿಟ್ಟಿ ಆ ನಡ್ನೀರಾಗ ಹುಷಾರು. ನನ್ಗಷ್ಟು ಗೊತ್ತಿಲ್ವೇ ಜಯ? ಸರ್ ಇವತ್ತು ಪಾಠ ಬೇಡ ಸರ್. ನೋ 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 ನೋ, ನಾನು ಅಷ್ಟು ದೂರದಿಂದ ನಿನಗೋಸ್ಕರ ಬಂದಿದ್ದೀನಿ. ಈಗ ತಿರ್ಗಾ ನಡ್ಕೊಂಡು ಹೋಗ್ಲೆ. ನೋಡ್ದೇನವ್ವ, ಮಾತು ನೆಟ್ಕಿಲ್ಲ, ಮೀಸೆ ಗಡ್ಡನೂ ನೆಟ್ಕಿಲ್ಲ, ಕಣ್ಣು ನೆಟ್ಕಿಲ್ಲ, ಇನ್ ಮನುಷ್ಯನೂ ನೆಟ್ಕಿಲ್ಲ ಅಂತ ಕಾಣ್ತೈತೆ. ಹುಷಾರ್ ಕಣವ್ವ, ಹುಷಾರು. ನಾನ್ ಬತ್ತೀನಿ ಕಣವ. ಒಳ್ಳೇದ್ ವಿಜಯ, ನಾನ್ ಬತ್ತೀನಿ. ವಾಟ್ ಆರ್ ಯು ಗೋಯಿಂಗ್? ಬಸ್. ಓಹೋ, ಆಲ್ ರೈಟ್, ಗಾಡ್ ಬ್ಲೆಸ್ ಯು. ವಿಜಯ, ಈ ಹುಡುಗಿ ಇದ್ದಾಳಲ್ಲ, ಇವಳು ಬೀದಿಯಲ್ಲಿ ಕದೀತಾಳೆ, ಗೊತ್ತುಂಟೋ? ಗೊತ್ತು ಸರ್. ಅನ್ನಕ್ಕೋಸ್ಕರ ಕದಿಯೋ ಅವಳಿಗಿಂತ ಆಸೆಗೆ, ಅಸೂಯೆಗೆ, ದ್ವೇಷಕ್ಕೆ ಕದಿಯೋರು ತುಂಬಾ ಪಾಪಿಗಳು ಸರ್. ಅವಳೆಷ್ಟು ಒಳ್ಳೆಯವಳು ಅನ್ನೋದನ್ನ ಯಾರಿಗೂ ಸುಲಭವಾಗಿ ಅರ್ಥವಾಗಲ್ಲ. ಬನ್ನಿ ಸರ್, ನಿಮ್ಮನ್ನ ಮನೆ ತನಕ ಬಿಟ್ಬಿಟ್ಟು ಬರ್ತೀನಿ. ಇವತ್ತು ನಮ್ಮ ಅಕ್ಕನ ಬರ್ತ್ಡೇ. ನಮ್ಮ ತಂದೆ ಜೊತೆಲಿ ದೇವಸ್ಥಾನಕ್ಕೆ ಹೋಗ್ಬೇಕು. ಇಟ್ಸ್ ಆಲ್ ರೈಟ್. ಏನೋ ವಿಜಯ, ಒಂದು ದಿವಸ ನಿನ್ನ ಪಾಠ ಹೇಳೋ ತಪ್ಪು ಹೋದ್ರು ನಾನೇನೋ ದೊಡ್ಡ ತಪ್ಪು ಮಾಡಿದಷ್ಟು ಫೀಲಿಂಗ್. ಅದೆಲ್ಲ ಪರವಾಗಿಲ್ಲ ಸರ್, ಬನ್ನಿ ನಾಳೆ ನೋಡ್ಕೊಳ್ಳೋಣ. ಆಲ್ ರೈಟ್. ಮೇಷ್ಟ್ರೆ, ಇಷ್ಟು ದಿವಸಕ್ಕೆ ಇವತ್ತು ಗೊತ್ತಾಯ್ತು ನೋಡಿ ನೀವು ಒಳಗುಟ್ಟು. ಅಲ್ಲ, ಅದೆಷ್ಟು ಬಲ ಇದೆ ನಿಮ್ಗೆ. ಎಲ್ರೂ ಒಬ್ರೇ ಹೊಡೆದೋಡಿಸ್ಬಿಟ್ಟಲ್ಲ. ಈಗಿನ ಕಾಲದ ಅಕ್ಕಿಲೇ ಶಕ್ತಿ ಇಲ್ಲ ಅಂದ್ಮೇಲೆ ಇವುಗಳಿಗೆಲ್ಲ ಬರ್ಬೇಕು ಶಕ್ತಿ. ಒಳ್ಳೆ ರೇಷನ್ ಶಾಪನ್ ಬೊಂಬೆಗಳಿದ್ದ ಹಾಗೆ ಹೊಡೆದಂದ್ರ ಮೂತಿ ಮೇಲೆ ಇದ್ಬದ್ ಹಲ್ಲುಗಳೆಲ್ಲ ಕಳಚ್ಕೊಂಡು ಕೆಳಗೆ ಬಿದ್ದು ಹೋಗ್ಬೇಕು. ಅವ್ರಿಗೆ ನಿನಗಲ್ಲ. ವಿಜಯ, ನಾನಿನ್ ಬರ್ತೀನಿ. ಸ್ವಲ್ಪ ಹುಷಾರಾಗಿ ಹೋಗಿ. ನೀನು ಸ್ವಲ್ಪ ಹುಷಾರಾಗಿ ಹೋಗು. ಚಂದು, ಚಂದು, ಯಾಕೆ ಅಷ್ಟು ಗಾಬರಿಯಾಗಿ ಓಡ್ ಬರ್ತಾ ಇದೀಯಾ? ಆ ಕಳ್ಬಡ್ಡಿ ಮಕ್ಕಳು ನನ್ನ ಹಿಡ್ಕೊಂಡು ಹೊಡೆಯಕ್ ಶುರು ಮಾಡ್ಬಿಟ್ರಪ್ಪ. ಹೌದಾ? ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಹೌದಯ್ಯ, ನಿನ್ ಮೀಸೆಯಲ್ಲಿ? ನನ್ ಮೀಸೆಯಲ್ಲಿ? ಅರೆ ಹೌದೇ, ಏನಾಗೋಯ್ತು ನನ್ ಮೀಸೆ? ಏನಯ್ಯ, ವಿಜಯನ್ ಗೊತ್ತಾಗ ಹೋಗ್ಬಿಡ್ತೋ ಏನೋ? ಅವಳಿಗೆಲ್ಲ ಗೊತ್ತಾಗತ್ತೆ ಬಿಡಯ್ಯ, ಈಗೆಲ್ಲ ಉದುರಿರ್ಬೇಕು. ಅದ್ ಸರಿಯಾ, ನಾಳೆ ಅವಳ ಮನೆ ಪಾಠಕ್ಕೆ ಹೋಗ್ಬೇಕಲ್ಲ, ಹೇಗೆ ಆ ಮೀಸೆ ಇಲ್ದೆ ಹೋಗ್ಲಿ? ಅದಕ್ಯಾಕ ಯೋಚನೆ ಮಾಡ್ತೀಯಾ? ನಾನಿಲ್ವಾ ರೆಡಿಮೇಡ್ ಮೀಸೆನು, ಬೇಕಾದಷ್ಟು ಅಂಟಿಸ್ತೀನಿ. ನಿಜವಾಗ ಬೆಳಿಬೇಕಾದ್ರೆ ಕಾಯ್ಬೇಕಪ್ಪ. ಹೌದು, ಈ ಸಿಂಗಿನ ಸಿಪಾಯಿಗಳೇನೇ ನೀನು ಪಟ್ಟ ಹಿಡ್ಕೊಂಡ್ಬಿಟ್ಟವ್ರೆ. ಅವತ್ತು ನೀನಾ ಕೆಣಕೊಂಡು ಹೋದೆ, ಇವತ್ತು ಅವ್ರ ಹಾಗೆ ಕಾಲು ಕೆರ್ಕೊಂಡು ಬಂದವ್ರೆ. ಅವ್ರ ಜಾಗದಲ್ಲಿ ತಕರಾರು ಮಾಡ್ದ ಹೆಂಗೆ? ಹೋಗ್ಲಿ, ಆ ರಾಮರಾವ್ ಸುಳುಗಳು ಏನೋ ಸಿಗ್ತಾರಪ್ಪ? ಅಯ್ಯೋ ಇಲ್ಲಯ್ಯ. ಅಲ್ಲಯ್ಯ, ಅವ್ರು ನನ್ನ CID ಅಂತ ಗುಮಾನಿ ಇಟ್ಟು ಸಿಕ್ಕಾಬಟ್ಟೆ ಮಾತನಾಡ್ತಾ ಇದ್ರೆ ನಾನು ಏನ್ ಮಾಡ್ಲಿ ಹೇಳು? ಮತ್ತೆ ಅದು ಅಲ್ಲದೆ ನನ್ನ ನಿಜವಾದ ವಿಷಯ ಅವ್ರಿಗೆ ಗೊತ್ತಾದ್ರೆ ಕೊಲೆ ಮಾಡಿ ಅಡ್ಕೊಂಡ್ರು ಆ ರಾಮರಾಯ ಎಲ್ಲಿ ಕಂಬಿ ಕಿತ್ತುಬಿಟ್ಟಾನೋ ಅಂತ ಯೋಚನೆ ಮಾಡಿದ್ದೆ. CID ಹಾಗೆ ನಟಿಸ್ಬಿಟ್ಟೆ. ಅಲ್ಲೇ ನೀನ್ ತಪ್ಪು ಮಾಡಿದ್ದು. ನಾನೇನ ತಪ್ಪು ಮಾಡಿದೆ? ಅಲ್ಲ ಕಣಯ್ಯ, ನೀನೇ CID ಅಂದ್ರೆ ಜೀವ ಸಹಿತ ಆಗ್ಬಿಡ್ತಾರ ನಿನ್ನ? ಸಾವಿಗೆ ಹೆದರ್ಕೊಂಡು ಸಾಧಿಸಬೇಕಾದ ಕಾರ್ಯ ಬಿಡೋಕಾಗುತ್ತೇನೆಯ? ಮನುಷ್ಯನಾಗ ಹುಟ್ಟಿದ ಮೇಲೆ ಸಾಯ್ಲೇಬೇಕು, ಅದಕ್ಕಾಗ ಹೆದರ್ಕೋಬೇಕು? ಅಲ್ಲ ಕಣಯ್ಯ, ತಲೆ ಗಟ್ಟಿಯಾಗೈತೆ ಅಂತ ಕಲ್ಲಿ ದಿಕ್ಕಿ ಹೊಡಿತಾರ, ಅದ್ ಜಾಣ್ತನ ಅನ್ಸ್ಕೊಳತ್ತ ಹೇಳು ಮತ್ತೆ?
ಸರಿ, ಈಗ ನಾನು ಏನ್ ಮಾಡ್ಬೇಕು ಹೇಳು? ನೋಡು, ಎದುರುಗಡೆ ನೇಟು ನಮ್ಮ ಮೇಲೆ ಬೀಳೋಕ್ ಮೊದಲು ನಾವೇ ಅವ್ನು ಕೊಡ್ದು ಬಿಡ್ಬೇಕು. ಆಗ ಅವನಿಗೆ ಮಕ್ಕಳು ಸುತ್ತ ಬಿಡುತ್ತೆ, ಆಗ ನಮ್ಗೆ ಜಯ. ಈಗ ನೋಡಪ್ಪ, ಆ ಸಿಂಗನ ಖಾಡ, ಅವನು ಪೈಲ್ವಾನ್ರು ಎಲ್ರ ಪರಿಚಯ ನಿಂಗೈತಿ. ಸಮಯ ಸಾಸಿ ನಾವಿಬ್ರು ಅಲ್ಲಿಗೆ ಹೋಗೋಣ. ಉಪಾಯದಿಂದ ಆ ಸಿಂಗನ್ ಅವನಿಗೂ ಹೇಳಿಗೆ ಶಿಕಾರಿ ಮಾಡಿದ್ದೆ, ಅವನಿಂದಲೇ ರಾಮರಾಯನ ಪತ್ತೆ ಹಚ್ಚೋಣ. ಏನಂತೀಯ? ನೋಡು, ನಮ್ಮಪ್ಪನ ಕೊಂದ ರಾಮರಾಯನ್ ಹಿಡಿಯೋ ಪ್ರಯತ್ನದಲ್ಲಿ ನನ್ನ ಪ್ರಾಣ ಹೋದ್ರು ಸರಿ, ನಾನು ತಯಾರು. ಶಬಾಷ್ ಶಬಾಷ್. ನೋಡು, ನಿನ್ ಪಾಡಿ ನೀನು ಮಾಮೂಲಿ ಡ್ಯೂಟಿ ಮಾಡ್ತಾ ಇರು, ನಾನು ಸಮಯ ನೋಡಿ ನೀನು ಕರಿತೀನಿ. ಆ ಇಬ್ರು ಒಟ್ಟಿಗೆ ಹೋಗೋಣ. ಸರಿ, ಈಗ ನೋಡಿ ಹೋಗೋಣ. ವಿಜಯ, ವಿಜಯ, ಈ ನಿಮ್ ವೇಷ ನಮ್ಮ ಅಪ್ಪನಿಗೆ ತಿಳಿಸಿದ್ರೆ ಏನ್ ಮಾಡ್ತಾರೆ ಗೊತ್ತೇ ನಿಮ್ಮನ್ನ? ಗೊತ್ತು. ಕುತ್ತಿಗೆ ಹಿಡ್ದು ಆಚೆ ನೂಗ್ತಾರೆ, ಅಷ್ಟೇ ತಾನೇ? ನೂಗ್ಲಿ ಪರವಾಗಿಲ್ಲ. ನೀನು ಆ ಹುಡುಗ ಇಬ್ರು ಕಳ್ಳ ಪ್ರೇಮ ಮಾಡೋ ವಿಷಯನ ನಾನ್ ನಿಮ್ಮ ತಂದೆಯವ್ರ ಹತ್ರ ಹೇಳ್ತೀನಿ. ಆಗ ಅವ್ರು ನಿನ್ನೇನ್ ಮಾಡ್ತಾರೆ ಗೊತ್ತು? ಅಯ್ಯೋ ಸರ್, ಅಲ್ಲ ಮಿಸ್ಟರ್, ಆ ಸುಖವಾದ ಜೀವನಕ್ಕೆ ಮಣ್ಣು ಹಾಕ್ಬಿಡ್ಬೇಡಿ. ಆ ನನ್ನವರು ಎಷ್ಟು ಮುದ್ದಾಗಿದ್ದಾರೆ ಗೊತ್ತೇ? ಆ ಕೆಂಪಾದ ಮುಖ, ಅಗಲವಾದ ಕಣ್ಣು, ವಿಶಾಲವಾದ ಎದೆ. ಅಯ್ಯಯ್ಯೋ, ಸುಮ್ಮನೆ ನನ್ನ ಹೊಟ್ಟೆ ಯಾಕೆ ಉರಿಸ್ತೀಯ? ಅವನು ಮುದ್ದಾಗಿದ್ರೇನು, ಮುದೇನಾಗಿದ್ರೇನು, ಕಳ್ಳ ರ್ಯಾಸ್ಕಲ್ ಸಿಕ್ಲೆ ನನ್ನ ಕೈಗೆ ಏನ್ ಮಾಡ್ಬಿಡ್ತೀರಿ ಸರ್? ಅವನ್ ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ. ಅಯೋಗ್ಯ, ವಯಸ್ಸಿಗೆ ಬಂದ ಹೆಣ್ಣುಡುಗಿಗೆ ಆಸೆ ತೋರಿಸಿ ಪುಸಲಾಯಿಸಿ ಅವಳು ಬಾಳಿನ ಹಾಳು ಮಾಡ್ಬೇಕು ಅಂತಿದ್ದೇನೋ ಅಂತ ಲಪ ಲಪಂತ ಮುಖದ ಮೇಲೆ ಹೊಡಿತೀನಿ. ನಿನ್ನೆ ಹೊಡೆದ್ರಲ್ಲ ಆ ಜಾಂಗ್ನವ್ರನ್ನ, ಹಾಗೆ. ಅಯ್ಯೋ ಬೇಡಿ ಸರ್, ಅವ್ರು ತುಂಬಾ ನಯಾನಾಜುಕಾದವರು. ನಿಮ್ ಕೈಯಿಂದ ಒಂದೇ ತಿಂದ್ರೆ ಹಾಗೆ ಸುಸ್ತಾಗಿ ಸುರುಳ್ಕೊಂಡ್ ಬಿಟ್ಬಿಡ್ತಾರೆ. ಬಿದ್ರೆ ಸುಮ್ಮನೆ ಬಿಟ್ಬಿಡ್ತೀನೇನು? ಎಳ್ಕೊಂಡು ಹೋಗಿ ನಿಮ್ಮ ಅಪ್ಪನ ಹತ್ರ ನಿಲ್ಲಿಸಿ, ಈ ಕಳ್ಳ ರಾಸ್ಕಲ್ ನಿಮ್ ಮನನೇ ಹಾಳು ಮಾಡ್ಬೇಕು ಅಂತ ಇದ್ದಾನೆ ಸರ್ ಅಂತ ಹೇಳ್ತೀನಿ. ಸರ್ ನಿಮ್ಗೆ ಯಾಕೆ ಸರ್ ಈ ಕಷ್ಟ? ನಾನೇ ಅವ್ರನ್ನ ನಮ್ಮ ಅಪ್ಪನ ಹತ್ರ ಕರ್ಕೊಂಡು ಹೋಗಿ, ಅಪ್ಪ ನಾನ್ ಸುಖವಾಗಿರ್ಬೇಕು ಅಂದ್ರೆ ನನ್ನನ್ನ ಇವ್ರಿಗೆ ಕೊಟ್ಟು ಮದ್ವೆ ಮಾಡ್ಬೇಕು, ಬೇರೆ ಯಾರು ಕೊಟ್ಟು ಮದ್ವೆ ಮಾಡ್ತೀನಿ ಅಂದ್ರು ನಿಮಗೆ ನಿಮ್ಮ ಮಗಳು ಜೀವ ಸಹಿತ ದಕ್ಕಲ್ಲ ಅಂತ ಹೇಳ್ಬಿಡ್ತೀನಿ. ನಮ್ಮ ಅಪ್ಪನಿಗೆ ನನ್ ಮಾತು ಅಂದ್ರೆ ಭೇದ ವಾಕ್ಯ. ಅವ್ರಿಗೆ ಕೊಟ್ಟು ಮದ್ವೆ ಮಾಡ್ತಾರೆ, ನಾನು ಅವರು ಸುಖವಾಗಿರ್ತೀನಿ. ಹಾಗಾದ್ರೆ ನಾನು ಹೋಗು ಅಂತೀಯಾ? ಯಾಕೆ ಸರ್, ನನ್ ಲವರ್ನ ನೋಡಲ್ವಾ? ಇನ್ ನೋಡಿ ಏನು ಪ್ರಯೋಜನ? ನಿನಗೆ ಅವನ ಮೇಲೆ ಅಷ್ಟೊಂದು ಪ್ರೀತಿ ಇರೋವಾಗ ಅದಕ್ಕೆ ಅಡ್ಡವಾಗಿ ಬಂದು ನಿಮ್ ಬಾಳನ್ನ ಹಾಳು ಮಾಡ್ಲೆ? ಛೆ, ಅದು ಮಾತ್ರ ನನ್ನ ಜನ್ಮದಲ್ಲಿ ನನ್ನ ಕೈನಲ್ಲಿ ಸಾಧ್ಯವಾಗಲ್ಲ. ಒಟ್ನಲ್ಲಿ ನೀ ಎಲ್ಲಾದ್ರೂ ಇರು, ಹೇಗಾದ್ರೂ ಇರು, ಸುಖವಾಗಿರು. ನಾನು ಬರ್ತೀನಿ. ಸರ್, ಹೋಗೋದು ಹೋಗ್ತಾ ಇದ್ದೀರಿ, ನನಗ್ ಒಳ್ಳೇದಾಗ್ಲಿ ಅಂತಲೂ ಹೇಳಿ ಹೋಗ್ತಾ ಇದ್ದೀರಿ. ತಾಳಿ ಸರ್, ನಿಮ್ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀನಿ. ನಾನು ಇಷ್ಟಾರ್ಥವೆಲ್ಲ ಪೂರ್ತಿ ಆಗ್ಲಿ ಅಂತ ಆಶೀರ್ವಾದ ಮಾಡಿ ಹೊರಟೋಗ್ಬಿಡಿ ಸರ್. ಬನ್ನಿ ಕೂತ್ಕೊಳ್ಳಿ. ಆಶೀರ್ವಾದ ಬೇರೆ ಮಾಡ್ಬೇಕೆ? ಕೂತ್ಕೊಳ್ಳಿ. ನನ್ನ ಆಸೆಗಳೆಲ್ಲ ಈಡೇರ್ಲಿ. ನೀವೇ ನನ್ನನ್ನ ನಿಮ್ ಹೆಂಡ್ತಿಂತ ಸ್ವೀಕರಿಸ್ಬಿಡಿ ಸರ್. ವಿಜಯ, ನಿನ್ ಲವರು ಇಲ್ಲೇ ಇದ್ದಾರಲ್ಲ ಇವ್ರೆ. ನನಗ್ ಮೊದ್ಲಿಂದ ಸಂದೇಹ ಇತ್ತು. ನೀನೆ ನೀವು ಆ ಗ್ಯಾಂಗ್ ನಲ್ಲಿ ಹೊಡೆದಾಡ್ತಿರೋವಾಗ ನಿಮ್ ಮೀಸೆ ಕೆಳಗ್ ಬಿದ್ದಿದ್ ನೋಡ್ದೆ. ಓಹ್, ನೋಡ್ಬಿಟ್ಯಾ? ಆಮೇಲೆ ಈ ಲವ್ ಲೆಟರ್ ಪ್ರಕರಣ ಪ್ರಾರಂಭಿಸಿದ್ದು. ವಿಜಯ, ನನಗೆ ತಿಳಿದೇನೋ ನೀನ್ ಪ್ರೀತಿಸ್ಬಿಟ್ಟೆ. ಆದ್ರೆ ನಿಮ್ ತಂದೆ ತಿಳಿದೆ ನಾವ್ ಈ ರೀತಿ ಪ್ರೀತಿ ಮಾಡೋದು ಒಳ್ಳೇದಲ್ಲ ಅಲ್ಲ? ಅದಕ್ ನೀವೇನು ಹೆದರ್ಬೇಡಿ. ನಾನು ಇಷ್ಟಕ್ಕೆ ವಿರೋಧವಾಗಿ ನಮ್ ತಂದೆ ಯಾವಾಗ್ಲೂ ನಡೆಯಲ್ಲ. ಬನ್ನಿ, ನಿಮ್ಮನ್ನ ನಮ್ ತಂದೆಗೆ ಪರಿಚಯ ಮಾಡಿಸ್ಬಿಟ್ಟು ಈಗಲೇ ಮದ್ವೆಗೆ ನಿಶ್ಚಯ ಮಾಡಿಸ್ಬಿಡ್ತೀನಿ. ಬನ್ನಿ. ವಿಜಯ, ಅದೆಲ್ಲ ಮದ್ವೆ ಆದ್ಮೇಲೆ. ವಾಟ್ ಬ್ರದರ್, ಎಲ್ಲಿವರೆಗೂ ಬಂತು ನಿಮ್ಮ ಪ್ರಣಯ ಪ್ರಸಂಗ? ಯಾಕಯ್ಯ ಮುಖ ಪೆಚ್ಚಾಗೈತೆ? ಕುತ್ತಿಗೆ ಹಿಡಿದು ನೂಕಿದ್ರೆ ಪೆಚ್ಚಾಗದೆ ಇನ್ನೇನಾಗುತ್ತೆ? ಅವಳು ಪ್ರೀತಿಸಲ್ಲ ಅಂದ್ಬಿಟ್ಲೆ ನಿನ್ನ? ಛೆ, ಅವಳಿಗೇನೋ ನನ್ ಕಂಡ್ರೆ ತುಂಬಾ ಪ್ರೀತಿನೇ. ಅವನಿದಾನಲ್ಲ ಅವರಪ್ಪ, ಅವನು ಆಗೋಲ್ಲ ಅಂತ ಹೇಳಿ ನನ್ನ ಭವಿಷ್ಯನೇ ಹಾಳು ಮಾಡ್ಬಿಟ್ಟ. ಎಲ್ಲಯ್ಯ ಹಾಳಾಗೋಯ್ತು? ಈಗ ತಾನೇ ಇಂಟರ್ವಲ್ ಆಗೈತೆ. ಇನ್ನು ಉಳಿದಿರೋದು ನಿನ್ನ ಪ್ರೇಮಕ್ಕೆ ಮಾರ್ಗ ಮಾಡ್ಕೊಡೋದು. ಆ ಕಥೆ ಪ್ರಾರಂಭ ಆಗೋದಿನ್ ಮುಂತಾನೆ. ಹೇಗೆ ಅಂದ್ರೆ ಪರಾಜಯ ವಿಜಯಕ್ಕೆ ಮೊದಲನೇ ಮೆಟ್ಲು. ಕೇಳಿಲ್ವೇನಯ್ಯ ಪ್ರೈಮರಿ ಸ್ಕೂಲ್ ಪದ್ಯನ? ಯಾವ ಪದ್ಯ? ಮರಳಿ ಯತ್ನೋ ಮಾಡು ತೊರೆಯದಿರಲು ನಿನ್ನಾಸೆ ಕೈಗೂಡದಿರಲು. ಹಾಗಾದ್ರೆ ಕಾಂಪೌಂಡಿಂದ ಹೊರಗಡೆ ಹೋಗೋಣ, ಹೇಳ್ತೀನಿ ಬಾ.